ನೋಡ್ಬೋದು ಬಾರ್ಡರ್ಸ್ ಫಾಲ್ ಸೀಲಿಂಗ್ ಅಲ್ಲಿ ತಗೊಂಡಿದ್ದೀವಿ. ಇದು ನಾರ್ಮಲ್ POP ಅಲ್ಲಿ ಸೆಂಟ್ರಲ್ ನಿಮಗೆ ವುಡ್ ಅಗೇನ್ ಮತ್ತೆ ಸೆಂಟ್ರಲ್ ವುಡ್ ತಗೊಂಡಿದ್ದೀವಿ. ಮಧ್ಯದಲ್ಲಿ ಮಾತ್ರ ಒಂದು 6 ಇಂಚಸ್ ಪ್ರೊಜೆಕ್ಷನ್ ತಗೊಂಡು ಲೈಟ್ ಎಕ್ಸ್ಪೋಸ್ ಆಗಕ್ಕೆ ನಾವು ಈ ತರ ಮಾಡ್ತೀವಿ. ಕೋಲೈಟ್ ಹಾಕಿದ್ದೀರಾ? ಕೋಲೈಟ್ ಹಾಕಿ. ಈ ರೂಮ್ ಬಗ್ಗೆ ಹೇಳಿ ಸರ್. ಇದು ಬಂದ್ಬಿಟ್ಟು ಮದರ್ಸ್ ರೂಮ್ ಅಂತ. ಮದರ್ಸ್ ರೂಮ್ ಇದು ನೀವು ಬೇಸಿಕಲಿ ನೋಡ್ಬೋದು ಇಲ್ಲಿ ಲಾಫ್ಟ್ ಮತ್ತೆ ವಾರ್ಡ್ರೋಬ್ ಅಷ್ಟೇ ತಗೊಂಡಿರೋದು. ಕಾಟ್ ಅವ್ರ ಹತ್ರನೇ ಎರಡು ಸ್ಲೈಡಿಂಗ್ ಡೋರ್ ಬರುತ್ತೆ ಸರ್. ಇದು ಅಗೈನ್ ನಿಮಗೆ ವುಡನ್ ಫಾಲ್ ಸೀಲಿಂಗ್ ಬರುತ್ತೆ. ಇಲ್ಲಿ ಅವ್ರಿಗೆ ಒಂದು ಏನಾದರೂ ಒಂದು ಹೈಲೈಟು ಇದು ಎಂಟ್ರಿ ಆದ ತಕ್ಷಣ ಇದೇ ಕಾಣೋದ್ರಿಂದ ಒಂದು ಹೈಲೈಟಿಂಗ್ ವಾಲ್ ಬೇಕು. ತುಂಬ ಫ್ಯಾನ್ಸಿ ಆಗಿ ಬೇಡ, ಸಿಂಪಲ್ ಆಗಿರಲಿ ಅಂತ ಹೇಳಿದ್ದಕ್ಕೆ ಒಂದು ಕರ್ವಿ ಶೇಪ್ದು ಒಂದು ಬೀಡಿಂಗ್ ಮಾಡಿಕೊಂಡು ಸೆಂಟ್ರಲ್ ವಾಲ್ ಪೇಪರ್ ಕೊಟ್ಬಿಟ್ಟು ಸೆಂಟ್ರಲ್ ಒಂದು ಲೈಟಿಂಗ್ ಹಾಕಿರೋದು ಸರ್. ಸರ್ ಇದು ಶ್ಯಾಂಡ್ಲಿಯರ್ ಬಂದ್ಬಿಟ್ಟು ನಿಮಗೆ ಸ್ಪೈರಲ್ ಇದು ಅಕ್ರಿಲಿಕ್ ಇದು ನೋಡ್ಬೋದು. ಚೆನ್ನಾಗಿದೆ. ಎಲ್ಲಿಂದ ತಂದಿದ್ದು ಸರ್ ಇದು? ಸರ್ ಇದು ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದು. 10 ಫೀಟ್ ಇದೆಯಾ ಸರ್ ಇದು? ಹಾಂ ಸರ್ 10 ಫೀಟ್ ಇದೆ. ನೀವು ಇನ್ನೂ ಲೆಂತ್ ಬೇಕಂದ್ರೆ ಮಾಡ್ಕೊಬೋದು ಸರ್. ಹೌದು ಸರ್. ಇದು ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದೇನೋ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಏನು ಹಿಂದ್ಗಡೆ ಮನೆ ನೋಡ್ತಾ ಇದ್ದೀರಾ, ಬರೋಬ್ಬರಿ 1.5 crore ಕಟ್ಟಿರುವಂಥ ಮನೆ ಅಂತ ಹೇಳ್ಬೋದು. ಆ್ಯಂಡ್ ಇದರ ಇಂಟೀರಿಯರೇ ಆಲ್ಮೋಸ್ಟ್ 20 lakhಲ್ಲಿ ಮಾಡಿರುವಂಥದ್ದು. ಆ್ಯಂಡ್ ಇವತ್ತು ನಾನು ನಿಮಗೆ ಒಂದು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರುವಂಥದ್ದು ಕೇವಲ ಇಂಟೀರಿಯರ್ ಪಾರ್ಟ್, ಅಂದರೆ ಮನೆಯೂ ತೋರಿಸ್ತಾ ಇದ್ದೀವಿ, ಆದರೆ ಇಂಟೀರಿಯರಲ್ಲಿ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಬ್ರಿಕ್ ಆ್ಯಂಡ್ ಫ್ಲೈ, ನಮ್ಮ ಏನು ಬೆಂಗಳೂರಿನ ಬ್ರಿಕ್ ಆ್ಯಂಡ್ ಫ್ಲೈ ಅವರಿದ್ದಾರೆ, ಅವರು ಮಾಡಿರುವಂಥ ಇಂಟೀರಿಯರ್. ಆ್ಯಂಡ್ ಇದಿರುವಂಥದ್ದು ಹಾಸನದಲ್ಲಿ ವೀಕ್ಷಕರೇ. ಹೌದು, ಸೊ ಮುಂಚೆನೂ ಕೂಡ ಹಾಸನದಲ್ಲಿ ಇದೇ ರೀತಿ ಟ್ರೆಂಡಿಂಗ್ ಅಮೇಝಿಂಗ್ ಪ್ರೀಮಿಯಂ ಮನೇನ ಬ್ರಿಕ್ ಆ್ಯಂಡ್ ಫ್ಲೈ ಅವ್ರು ತೊಗೊಂಬಂದಿದ್ರು. ಸೊ ಇವತ್ತು ಕೂಡ ನಮ್ಮ ಜೊತೆ ಬ್ರಿಕ್ ಆ್ಯಂಡ್ ಫ್ಲೈ ಕಡೆಯಿಂದ ಚಂದನ್ ಸರ್ ಇದ್ದಾರೆ. ಸೊ ಇದ್ರ ಬಗ್ಗೆ ಮಾಹಿತಿನ ಚಂದನ್ ಸರ್ ನಮಗೆ ಕಂಪ್ಲೀಟಾಗಿ ಕೊಡ್ತಾರೆ. ಮನೆ ಬಗ್ಗೆ ಕಂಪ್ಲೀಟಾಗಿ, ಮನೆ ಯಾವ ಥರ ಇದೆ ಎಲ್ಲ ಸಿವಿಲ್ ವರ್ಕೂ ಕೂಡ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾರೆ. ಆದರೆ ಓಕೆ, ಕಟ್ಟಿರೋರು ಯಾರು ನಮಗೆ ಗೊತ್ತಿಲ್ಲ. ಸೊ ಇಲ್ಲಿಗೆ ಬರುವಂಥದ್ದು ಇಂಟೀರಿಯರ್ ಬೇಕಾ, ಬ್ರಿಕ್ ಆ್ಯಂಡ್ ಫ್ಲೈ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮನೇನ ಒಂದು ಇನ್ಸ್ಪಿರೇಷನ್ ಆಗಿ ತೊಗೋಬೋದು. ನಾವು ಕೂಡ ಇದೇ ರೀತಿ ಮನೆ ಕಟ್ಬೋದು ಅಂತಂದರೆ, ಕಟ್ಟಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಕೂಡ ಇನ್ಸ್ಪೈರ್ ಆಗಿ ಈ ರೀತಿ ಮನೇನ ಕಟ್ಬೋದು ವೀಕ್ಷಕರೇ. ಚಂದನ್ ಸರ್ ನಮಗೋಸ್ಕರ ಕಾಯ್ತಾ ಇದ್ದಾರೆ, ಬನ್ನಿ ಅಲ್ಲಿ ಹೋಗೋಣ, ಮೀಟ್ ಆಗೋಣ. ಚಂದನ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ ಸರ್, ನೀವು ಸರ್? ನಾನು ಚೆನ್ನಾಗಿದ್ದೇನೆ. ಸೊ ಒನ್ಸ್ ಅಗೇನ್ ಹಾಸನ ಕರ್ಕೊಂಡು ಬಂದಿದ್ದೀರಾ. ಹೌದು ಸರ್. ಹಾಸನದಲ್ಲಿ ಎಲ್ಲಿ ಸರ್ ಇದೆ ಎಕ್ಸಾಕ್ಟ್ ಆಗಿ? ಸರ್ ಇದು ಹಗರೆ ಅಂತ ಬೇಲೂರು ರೋಡಲ್ಲಿ ಬರುತ್ತೆ ಸರ್. ಬೇಲೂರು ರೋಡಲ್ಲಿ ಬರುತ್ತೆ. ಓಕೆ. ಒಂದು 15 to 20 minutes ಅನ್ಕೊಳ್ಳಿ. 20 minutes. ಈ ಮನೆ ಎಂಟೈರ್ ಇಂಟೀರಿಯರ್ ನೀವೇ ಮಾಡಿರೋದು ಕರೆಕ್ಟಾ? ಹೌದು ಸರ್, ಹೌದು. ಸರ್ ಟೋಟಲ್ ಆಗಿ ಎಷ್ಟಾಯ್ತು ಸರ್ ಕಾಸ್ಟ್? ಸರ್ 20 lakhs ಆಯಿತು ಸರ್. 20 lakhs. ಸರ್ ಇದರಲ್ಲಿ ಬ್ರೇಕಪ್ಸ್ ಏನಾದರೂ ಕೊಡ್ಬೋದಾ ಸರ್ ನೀವು? ಸರ್ ಇದು ನಿಮಗೆ ಕಾಸ್ಟಿಂಗ್ ಬಂದ್ಬಿಟ್ಟು 15 lakhs ಬಂದ್ಬಿಟ್ಟು ಇಂಟೀರಿಯರ್ಸ್ ಆಗಿದೆ. 5 lakhs ಬಂದ್ಬಿಟ್ಟು ಫರ್ನಿಚರ್ಸು ಮತ್ತೆ ಡೆಕೋರೇಟಿವ್ ಐಟಮ್ಸು, ಕಂಪ್ಲೀಟ್ ಟರ್ನ್ಕಿ ಪ್ರಾಜೆಕ್ಟ್. ಇದು ಕಂಪ್ಲೀಟ್ ಟರ್ನ್ಕಿ ಪ್ರಾಜೆಕ್ಟ್ ಎಲ್ಲ ನೀವೇ ಮಾಡಿಬಿಟ್ಟಿದ್ದೀರಾ? ಫ್ಯಾನ್ಸು, ಸೋಫಾಸು, ಸ್ಕ್ರೀನ್ಸು, ಕಂಪ್ಲೀಟ್ ವಿತ್ ಲೈಟಿಂಗ್ಸ್ ಎಲ್ಲ ನಮ್ದೇ ಇದೆ. ನೀವೇ ಮಾಡಿರುವಂಥದ್ದು. ಸರ್ ನೀವು ಇಲ್ಲೇ ಇರೋದ್ರಿಂದ ಸಿವಿಲ್ ಬಗ್ಗೆನೂ ಸ್ವಲ್ಪ ಗೊತ್ತು ನಿಮಗೆ. ಸ್ವಲ್ಪ ಮನೆ ಹೋಮ್ ಟೂರ್ ಕೊಡ್ಬೋದಾ? ಕೊಡೋಣ. ಬನ್ನಿ ಸರ್, ತೋರಿಸ್ಕೊ ಬಂದ್ಬಿಡೋಣ. ಸರ್ ಫಸ್ಟ್ ಮೊದಲೇದಾಗಿ ಬರ್ತಾ ಇರುವಂಥದ್ದು ಈ ಸೈಟಲ್ಲಿ ಏರಿಯಾ ಎಷ್ಟು ಸರ್ ಇದೆ ಆ್ಯಕ್ಚುಲಿ? ಸರ್ 2400 square feet ಸರ್. 60/40. 60/40. 60 ಇದೆ, ಅಡ್ಡ 40 ಇದೆ. ಓಕೆ. ಯಾವ ಫೇಸಿಂಗ್ ಸರ್ ಇದು? ಸರ್ ಇದು ಈಸ್ಟ್ ಫೇಸಿಂಗ್. ಈಸ್ಟ್ ಫೇಸಿಂಗ್. ಓಕೆ. ಫ್ರಂಟ್ ಎಲಿವೇಶನ್ ಅಂತ ಬಂದರೆ ಏನೇನು ಮಾಡಿದ್ದಾರೆ ಇಲ್ಲಿ? ಎದುರುಗಡೆ ಏನೇನು ಕಾಣಿಸುತ್ತೆ ಸರ್? ಸರ್ ನೋಡ್ಬೋದು ನೀವು, ಕಾಂಪೌಂಡ್ ಮುಂದೆ ಪ್ಲಾಂಟರ್ಸ್ ಬಾಕ್ಸ್ ಹಾಕೊಂಡಿದ್ದೀವಿ. ವಿತ್ ಕಾಂಪೌಂಡ್ಗೆ ಮತ್ತೆ ನಿಮಗೆ MS ಅಲ್ಲಿ ನಾವು ಒಂದು ಫ್ರೇಮ್ಸ್ ಮಾಡಿಕೊಂಡು ಡಿಸೈನ್ ಎಲಿಮೆಂಟ್ ಅನ್ನು ಕೊಟ್ಟಿದ್ದೀರಾ. ಮುಂದೆ ಸರ್
5 ಕಾರ್ ಪಾರ್ಕ್ ಮಾಡೋಷ್ಟು ಜಾಗ ಇದೆ 5 ಕಾರ್ ಒಳಗಡೆ ನೋಡೋಣ ಬಿಡಿ. ಅಲ್ಲಿ ರೂಫಿಂಗ್ ಮಾಡಿದ್ರೆ ಹೇಳಿ ಅದ್ರ ಬಗ್ಗೆ. ಸರ್ ಅದು ಹಂಚು ಇಂಟರ್ಲಾಕಿಂಗ್ ಹಂಚು ಬರುತ್ತಲ್ಲ ಓಕೆ. ಮತ್ತೆ ಅದನ್ನ MS ಫ್ರೇಮ್ಸ್ ತಗೊಂಡು ಇಂಟರ್ಲಾಕಿಂಗ್ ಹಂಚು ಮಾಡ್ಕೊಂಡಿದೀವಿ. ಇದು ಬಂದ್ಬಿಟ್ಟು ಇನ್ನು ಒಂದು ಎಂಟ್ರೆನ್ಸ್, ಇದು ಬಂದ್ಬಿಟ್ಟು ಎರಡನೇ ಎಂಟ್ರೆನ್ಸ್ ಸರ್. ಸೊ ಎರಡು ಕಡೆ ಎಂಟ್ರೆನ್ಸ್ ಇದೆ. ಹೌದು ಸರ್, ಕಾರ್ನರ್ ಸೈಟ್ ಆಗಿರೋದ್ರಿಂದ. ಎರಡು ಕಡೆ ಎಂಟ್ರೆನ್ಸ್. ಓಕೆ. ಅಂಡ್ ಮೇಲ್ಗಡೆ ಬಂದ್ರೆ ಆ ಪೋರ್ಷನ್ ಏನೇನ್ ಮಾಡಿದೀರಾ ಅಲ್ಲಿ? ಸರ್ ಅಲ್ಲಿ ವಿತ್ ಪೇಂಟಿಂಗ್ ಎಲ್ಲ ಇದು ಮಾಡ್ಕೊಂಡಿರೋದು. ನಿಮ್ಗೆ ಇಲ್ಲಿ ನೋಡ್ಬೋದು MS ಸ್ಟ್ರಕ್ಚರ್ ಮಾಡ್ಕೊಂಡಿದೀವಿ. ಅದ್ ಬಿಟ್ರೆ ನಾವ್ ಇನ್ನೇನು ಅಲ್ಲೇನು ಮೇಜರ್ ಆಗಿ ಏನು ಇಲ್ಲ ಅಲ್ವಾ ಅಲ್ಲಿ? ಎಲ್ಲ ಸಿವಿಲ್ ವರ್ಕ್ ಅಲ್ಲೇ ಆಗೋಗಿದೆ ಸರ್. ಪೇಂಟಿಂಗು ಮತ್ತೆ ಟೆಕ್ಸ್ಚರ್ ಪೇಂಟ್ ಮಾಡಿದ್ದಾರೆ ಅಲ್ಲಿ. ಓಕೆ, ಸೂಪರ್. ಸೊ ಎರಡು ಗೇಟ್ ಇದೆ ಅಲ್ಲ ಸರ್? ಹೌದು ಸರ್. ಇದು ಆಕ್ಚುಲಿ ಮೈನ್ ಗೇಟ್. ಇದು ನಿಮಗೆ ಡಬಲ್ ಪಾರ್ಕಿಂಗ್ ಏರಿಯಾ ಬರುತ್ತೆ. ಡಬಲ್ ಪಾರ್ಕಿಂಗ್ ಏರಿಯಾ. ಇದು ಡಬಲ್ ಪಾರ್ಕಿಂಗ್ ಏರಿಯಾ, ಹಿಂಗೂ ಡಬಲ್ ಪಾರ್ಕಿಂಗ್ ಏರಿಯಾ ಬರುತ್ತೆ. ಒಂದು 15 ಅಡಿ ಇರ್ಬೋದಾ ಸರ್ ಇದು? 15 ಅಡಿ ಆರಾಮಾಗಿದೆ ಸರ್. ಓಕೆ. CNC MS ಗೇಟ್ ಅಲ್ವಾ ಸರ್? MS ವಿತ್ CNC ಗೇಟ್. CNC ಡಿಸೈನ್ ಮಾಡಿರುವಂಥದ್ದು ವೀಕ್ಷಕರೇ ನೋಡ್ಬೋದು. ಬ್ರೌನ್ ಮತ್ತೆ ವೈಟ್ ಕಾಂಬಿನೇಷನ್ ಅಲ್ಲಿ ಡಿಸೈನ್ಸ್ ಮಾಡಿದ್ದಾರೆ. ತುಂಬಾನೇ ನೀಟಾಗಿ ಬಂದಿದೆ. ಅಂಡ್ ಆ ಕಡೆ ಒಂದು ಗೇಟ್ ನೋಡ್ತಾ ಇದ್ದೀರಾ, ವಿಕೆಟ್ ಗೇಟ್ ತರ ಮಾಡಿದ್ದಾರೆ, ಅದು ಕೂಡ ತುಂಬಾ ನೀಟಾಗಿ ಬಂದಿದೆ. ಪಾರ್ಕಿಂಗ್ ತೋರಿಸ್ಬಿಡೋಣ ಸರ್ ಇವಾಗ. ಬನ್ನಿ ಸರ್. ಫಸ್ಟ್ ನೀವು ಹೇಳ್ದಂಗೆ ಡಬಲ್ ಪಾರ್ಕಿಂಗ್ ಅಲ್ವಾ ಸರ್ ಇಲ್ಲಿ? ಸರ್ ಇದು ಡಬಲ್ ಪಾರ್ಕಿಂಗ್, ಇದು ಡಬಲ್ ಪಾರ್ಕಿಂಗ್. ಓಕೆ. ಸೊ ಎರಡು ಕಡೆ ನಮಗೆ ಪಾರ್ಕಿಂಗ್ ಸಿಗ್ತಾ ಇದೆ. ಹೌದು ಸರ್. ಓಕೆ. ಸೊ ಇದು ಮಂಗಳೂರು ಹಂಚ ಸರ್? ಇದು ಮಂಗಳೂರು ಹಂಚು ಸರ್. ಇಂಟರ್ಲಾಕಿಂಗ್ ಹಂಚಿದ್ದು. ಡಬಲ್ ಸೈಡ್ ಇಂಟರ್ಲಾಕ್ ಆಗುತ್ತೆ. ನಿಮಗೆ ಮಾಮೂಲಿ ಹಂಚು ಸಿಂಗಲ್ ಸೈಡ್ ಬರುತ್ತಲ್ಲ, ಇಂಟರ್ಲಾಕಿಂಗ್ ಹಂಚಿದ್ದು. ಓಕೆ. ಕಂಪ್ಲೀಟ್ MS ಫ್ರೇಮ್ ತಗೊಂಡು ಹೌದು ಅದ್ರೊಳಗಡೆ ಇದು ಡಬಲ್ ಹಂಚು, ಕೆಳಗಡೆ ಒಂಥರ ಹಂಚು ಬರುತ್ತೆ, ಮೇಲ್ಗಡೆ ಒಂಥರ ಹಂಚು ಬರುತ್ತೆ. ಫ್ರೇಮ್ ಮಾಡ್ಕೊಳ್ಳೋಕೆ ನಿಮಗೆ ಪಿಲ್ಲರ್ಸ್ ಮಾಡ್ಕೊಂಡಿದ್ದಾರೆ 4. ಇದನ್ನೇ ಆ ಕಡೆಗೂ ರನ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ನಿಮ್ಗೆ ಎಲಿವೇಶನ್ ಯೂಸ್ ಆಗುತ್ತೆ. ಇದು ಪಿಲ್ಲರ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಟೈಲ್ಸ್ ಸರ್, ಇದು ಕಂಪ್ಲೀಟ್ ಟೈಲ್ಸ್ ಸರ್. ಇದು ಎಂಬೋಸ್ಡ್ ಟೈಲ್ಸ್ ಇದು. ಸೊ ಒಂಥರ ಸ್ಟೋನ್ ಫಿನಿಶ್ ತರ ಕಾಣಿಸುತ್ತೆ ಅಲ್ವಾ? ಈ ದೇವಸ್ಥಾನದಲ್ಲೆಲ್ಲ ಸ್ಟೋನ್ ಫಿನಿಶ್ ಹಾಕಿರ್ತಾರಲ್ಲ. ಸೊ ವೀಕ್ಷಕರೇ ನೋಡಿ, 1 2 3 ಎದುರುಗಡೆ 3 ಬರುತ್ತೆ ನಿಮಗೆ ಪಿಲ್ಲರು. ಅಂಡ್ ಇಲ್ಲಿ ಕೂಡ 1 2 3 ಇಲ್ಲಿ 3 ಪಿಲ್ಲರ್ ಹಾಕಿದ್ದಾರೆ. ಓಕೆ. 60 ಇದ್ರೆ ಆರಾಮಾಗಿ ಕಟ್ಬೋದಲ್ವಾ ಸರ್ ಇದು? ಸರ್ ಇಲ್ಲಿ ಕೆಳಗಡೆ ಏನು ಹಾಕಿರುವಂಥದ್ದು ಸರ್? ಇದು ಲಕೋತ್ರ ಸರ್, ನಾರ್ಮಲ್ ಆಂಟಿಸ್ಕಿಟ್ ಟೈಲ್ಸ್. ಆಂಟಿಸ್ಕಿಟ್ ಟೈಲ್ಸ್ ಪಾರ್ಕಿಂಗ್ ಟೈಲ್ಸ್ ಅಲ್ವಾ ಇದು? ಬಟ್ ಇಲ್ಲಿ 1.5 ಗೆ 1.5 ತಗೊಂಡಿದೆ. ಓಕೆ. ಓಕೆ. ಫ್ರಂಟ್ ಫೋರ್ಚ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ, ಏನೇನು ಮಾಡಿದ್ದಾರೆ ಇಲ್ಲಿ? ಸರ್ ಇಲ್ಲಿ ಒಂದು ಸ್ಟೆಪ್ ಅಪ್ ತರ ತಗೊಂಡಿದ್ದೀವಿ. ಇದು ಆಕ್ಚುಲಿ ನಿಮಗೆ ಗ್ರೌಂಡ್ ಲೆವೆಲ್ ಇಂದ 4 ಫೀಟ್ ಹೈಟ್ ಇದೆ. ಹೈಟ್ ಅಲ್ಲಿ ಇದೆ. 3.5 4 ಫೀಟ್ ಹೈಟ್ ಬರುತ್ತೆ. ನೋಡ್ಬೋದು ನಿಮ್ಗೆ ಇಲ್ಲೊಂದು ಸ್ಟೆಪ್ ನೆಕ್ಸ್ಟ್ ಒಂದು ಲ್ಯಾಂಡಿಂಗ್ ತರ ತಗೊಂಡಿದ್ದೀವಿ. ಮತ್ತೆ ಬಾಗ್ಲಿಂದ ಮುಂದೆ ಕಿಚನ್ಗೆ ಸ್ವಲ್ಪ ಎಲಿವೇಶನ್ ತಗೊಂಡಿರೋದ್ರಿಂದ ಅಲ್ಲೊಂದು ಸ್ಟೆಪ್ ತರ ತಗೊಂಡು ನೆಕ್ಸ್ಟ್ ಎಂಟ್ರಿ ಆಗ್ತದೆ. ಓಕೆ. 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 ಸೊ ಆಲ್ಮೋಸ್ಟ್ ನಮಗೆ 4.5 ಫೀಟ್ ಅಂತೂ ಹೈಟ್ ಸಿಗುತ್ತೆ. ಸೊ ಇವೆಲ್ಲ ಸ್ವಲ್ಪ ಬ್ಲೂಯಿಶ್ ಟೈಲ್ಸ್, ಗ್ರಾನೈಟ್ ಅಲ್ವಾ ಸರ್ ಇದು? ಬ್ಲಾಕ್ ಗ್ಯಾಲಕ್ಸಿನೇ, ಬ್ಲೂ ಶೇಡ್ ಅಲ್ಲಿ ಬರುವಂತ ಬ್ಲಾಕ್ ಗ್ಯಾಲಕ್ಸಿ ಗ್ರಾನೈಟ್. ಓಕೆ. 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 ಅಂಡ್ ಫ್ರಂಟ್ ಕ್ಲಾಡಿಂಗ್ ಅಲ್ಲಿ ಏನು ಮಾಡಿರೋ ಸರ್? ಟೈಲ್ಸ್ ಸರ್, 4x2 ಟೈಲ್ಸ್ ವಿತ್ ನಿಮಗೆ ಇದು ಗ್ರಾನೈಟ್ ಅಲ್ಲಿ ನಾವು ಬೀಡಿಂಗ್ಸ್ ಅನ್ನ ಹಾಕಿರುವಂತದ್ದು. 2x4 ಟೈಲ್ಸ್ ಹಾಕಿ ಇಲ್ಲಿ ಬೀಡಿಂಗ್ಸ್ ಅನ್ನ ತಗೊಂಡಿದ್ದೀರಾ. ಇದು ಮೇಲ್ಗಡೆ ನಮ್ಮ ಸ್ಕೋಪ್ ಅಲ್ಲಿ ಬರುತ್ತೆ ಸರ್. ಇದು ನಿಮಗೆ PVC ಫಾಲ್ ಸೀಲಿಂಗ್. ಎಂಟ್ರೆನ್ಸ್ ಅಲ್ಲಿ ಒಂದು ಚೆನ್ನಾಗಿರ್ಲಿ ಅಂತ ಹೇಳಿ PVC ನೀವೇ ಹಾಕಿದ್ದೀರಾ. ಇಂಟೀರಿಯರ್ ಪೋರ್ಷನ್ಸ್ ಅಲ್ವಾ ಇದು? ಹೌದು ಸರ್. ಓಕೆ. ಅಂಡ್ ಅಲ್ಲಿ ಮಾಡಿರುವಂತ ಸೇಮ್ ಇಂಟರ್ಲಾಕಿಂಗ್ ಹಂಚು ಇಲ್ಲಿ ಕಂಟಿನ್ಯೂಟಿ ತಗೊಳುತ್ತೆ. ಹೌದು ಸರ್. ಸೂಪರ್ ಸರ್ ಇದು. ಸೊ ಇಲ್ಲಿ ಸ್ವಲ್ಪ ಬಾಲ್ಕನಿ ತರ ಎಕ್ಸ್ಟ್ರಾ ಜಾಗ, ಪೋರ್ಚ್ ಸಿಗುತ್ತಲ್ವಾ ನಮಗೆ ಇಲ್ಲಿ? ಸರ್ ಪೋರ್ಚ್ ಏರಿಯಾ. ಓಕೆ. ಅಲ್ಲಿ ಜಾಲಿ ಸೆಕ್ಷನ್ ಮಾಡಿದ್ದೀರಾ ಒಂಚೂರು ನೋಡಿ ವೀಕ್ಷಕರೇ. ಸ್ವಲ್ಪ ಜಾಲಿ ಹಾಕ್ಬಿಟ್ಟು ಡಿಸೈನ್ಸ್ ಅನ್ನ ಕೊಟ್ಟಿದ್ದಾರೆ. ಸರ್ ಇನ್ನು ಮೇನ್ ಡೋರ್ ಅಂತ ಬಂದ್ರೆ ಸೈಜ್ ಹೇಳಿ ಸರ್. ಇದು 6 ಫೀಟ್ ವಿಡ್ತ್ ಬರುತ್ತೆ, 7 ಫೀಟ್ ಹೈಟ್ ಬರುತ್ತೆ. ನಿಮಗೆ ಇದು ನೋಡ್ಬೋದು 10 ಇಂಚ್ ತಗೊಂಡಿದ್ದೀವಿ. ಕಂಪ್ಲೀಟ್ ಆಗಿ 10 ಇಂಚ್ ತಗೊಂಡಿದ್ದಾರೆ. 10 ಇಂಚು ಬೈ 6 ಇಂಚ್ ಬರುತ್ತೆ. 6 ಇಂಚ್ ಬರುತ್ತೆ. ಓಕೆ. 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 ಇದೆಲ್ಲ ಬರ್ಮಾಟಿಕ್ ಸರ್ ಇದು ಕಂಪ್ಲೀಟ್ ಆಗಿ? ಓಕೆ. ಸೊ ವೀಕ್ಷಕರೇ ನೋಡ್ಬೋದು. ಸೊ ಈ ಕಡೆ ಅಡಿಷನಲ್ ಆಗಿ ಇನ್ನೊಂದು 2 ಫೀಟ್ ಎಕ್ಸ್ಟೆಂಡ್ ಆಗುತ್ತಲ್ವಾ ಇಲ್ಲಿ? ಹೌದು ಸರ್, ಕಿಟಕಿಗೋಸ್ಕರ. ಸೊ ಇದೆಲ್ಲ SS ರಾಡ್ ತಗೊಂಡಿದ್ದಾರೆ. SS ರಾಡ್ ಸ್ವಲ್ಪ ದಪ್ಪ ಇರೋ ತಗೊಂಡಿರುವಂಥದ್ದು ನೋಡ್ಬೋದು. 2 ಇಂಚ್ಗೆ 2 ಇಂಚಸ್ ಅಲ್ವಾ? ಓಕೆ. ಡೋರ್ ಕೂಡ ನೀವು ನೋಡ್ಬೋದು. ಸೊ ಕ್ಲಾಸಿಕ್ ಡಿಸೈನ್ಸ್, ಬಟ್ ಆದರೆ ತುಂಬ ಹೆವಿ ಇದೆ ಸರ್ ಇದು. ಹೌದು ಸರ್, ತುಂಬ ಗ್ರೈನ್ಸ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಪಾಲಿಶ್ ಹಾಕಿರೋದ್ರಿಂದ ಕಂಪ್ಲೀಟ್ ಗ್ರೈನ್ಸ್ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಸರ್ ಮೊದಲನೇದಾಗಿ ಫೈರ್ ಏರಿಯಾ, ಇಲ್ಲಿ ಏನೇನು ಮಾಡಿದ್ದೀರಾ ನೀವು? ಸರ್ ಇಲ್ಲಿ ಚಿಕ್ಕದಾಗ ಒಂದು ಫಾಲ್ ಸೀಲಿಂಗ್ ತಗೊಂಡಿದ್ದೀವಿ, ಎಂಟ್ರಿಗೋಸ್ಕರ ಒಂದು ಲೈಟಿಂಗ್ ತಗೊಂಡಿದ್ದೀವಿ. ಇದು ಸರ್ ಫೈರ್ ಏರಿಯಾ, ರಾಫ್ಟರ್ಸ್ ಯೂಸ್ ಮಾಡಿರುವಂತಹ ಫೈರ್ ಏರಿಯಾ. ನಿಮಗೆ ಕೆಳಗಡೆ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ. ಈವನ್ ದಟ್ ಈಸ್ ವಿತ್ ಕಂಪ್ಲೀಟ್ಲಿ ರಾಫ್ಟರ್ಸ್ ಡೋರ್ಸೇ ಬರುತ್ತೆ. ರಾಫ್ಟರ್ಸ್ ಡೋರ್ಸ್ ಹಾಕಿದ್ದೀರಾ ಬರುತ್ತೆ. ಓಕೆ. ಮತ್ತೆ ಇಲ್ಲಿ ನಿಮಗೆ ಸೈಡಲ್ಲಿ ರಾಫ್ಟರ್ಸ್ ತಗೊಂಡಿದ್ದೀವಿ, ಇದಕ್ಕೆ ಮ್ಯಾಚ್ ಆಗೋದಕ್ಕೆ. ಚಾರ್ಕೋಲ್ ಅಲ್ಲ ಸರ್ ಇದು? ಚಾರ್ಕೋಲ್ ರಾಫ್ಟರ್ಸ್. ಅಂಡ್ ಸೈಡಲ್ಲಿ ಕರ್ವ್ ಡಿಸೈನ್ಸ್ ತಗೊಂಡಿದ್ದೀವಿ ಸರ್. ಫ್ಲೆಕ್ಸಿಪ್ಲೈ ಯೂಸ್ ಮಾಡ್ತೀವಿ. ಈ ಸೈಡಲ್ಲಿ ಯೂಸ್ ಮಾಡಿರೋದು ಇದಕ್ಕೆ ಮ್ಯಾಚ್ ಆಗುವಂತ ಲ್ಯಾಮಿನೇಟ್ಸ್. ಇದ್ರ ಮೇಲ್ಗಡೆ ನಾವು ವೈಟ್ ಲ್ಯಾಮಿನೇಟ್ ಹಾಕ್ಬಿಟ್ಟು ಮ್ಯಾಚಿಂಗ್ ಮಾಡಿದ್ದೀರಾ ಸರ್. ಫ್ಲೋರಿಂಗಿಗೆ ಏನು ಹಾಕಿರುವಂಥದ್ದು ಇದು? ಸರ್ ಇದು ಸ್ಮಾರ್ಟ್ ಮಾರ್ಬಲ್. ಇದು ಸೈಜು 2.5 by 5 ಫೀಟ್ ಬರುತ್ತೆ ಸರ್. ಓಕೆ. ಹಾಲ್ ಸೈಜ್ ಏನಿದೆ ಸರ್ ಇಲ್ಲಿ? ಸರ್ ಇದು 15 by 20 ಇದೆ ಸರ್. 15 by 20? ಹೌದು ಸರ್. ಸರ್ ಇಲ್ಲಿ ನಿಮ್ಮ ಇಂಟೀರಿಯರ್ ತುಂಬಾನೇ ಇಂಟಿಗ್ರೇಟೆಡ್ ಇದೆ. ಫಸ್ಟ್ ಫಾಲ್ ಸೀಲಿಂಗ್ ಏನು ಮಾಡಿದ್ದೀರಾ? ಸೀಲಿಂಗ್ ನೀವು ನೋಡ್ಬೋದು, ಬಾರ್ಡರ್ಸ್ ಫಾಲ್ ಸೀಲಿಂಗ್ ಅಲ್ಲಿ ತಗೊಂಡಿದ್ದೀವಿ. ಇದು ನಾರ್ಮಲ್ POP ಅಲ್ಲಿ. ಸೆಂಟ್ರಲ್ ನಿಮಗೆ ವುಡ್, ಅಗೇನ್ ಮತ್ತೆ ಸೆಂಟ್ರಲ್ ವುಡ್ ತಗೊಂಡಿದ್ದೀವಿ. ಮಧ್ಯದಲ್ಲಿ ಮಾತ್ರ ಒಂದು 6 ಇಂಚಸ್ ಪ್ರೊಜೆಕ್ಷನ್ ತಗೊಂಡು ಲೈಟ್ ಎಕ್ಸ್ಪೋಸ್ ಆಗಕ್ಕೆ ನಾವು ಈ ತರ ಮಾಡ್ತೀವಿ. ಕೋ ಲೈಟ್ ಹಾಕಿದ್ದೀರಾ? ಕೋ ಲೈಟ್ ಹಾಕಿದ್ದೀವಿ.
ಓಕೆ, ಇದು ಕಂಪ್ಲೀಟಾಗಿ ವುಡ್ದೇ ಅಲ್ವಾ ಸರ್ ಇದು? ಇದು ಕಂಪ್ಲೀಟ್ಲಿ ವುಡನ್ ಫಾಲ್ ಸೀಲಿಂಗ್. ಇದು ಮತ್ತೆ ಸೆಂಟ್ರಲ್ ಇರೋದು, ಸೈಡಲ್ಲಿ ಮಾತ್ರ POP ಎಕ್ಸ್ಟೆನ್ಷನ್ ತಗೊಂಡು. ಓಕೆ, ಈ ಲೈಟ್ಸ್ ಎಲ್ಲ ನೀವೇ? ಹೌದು ಸರ್, ಲೈಟ್ಸ್ ಎಲ್ಲ ನಮ್ಮ ಸ್ಕೋಪಲ್ಲೇ ಬರುತ್ತೆ. ನಿಮ್ಮ ಸ್ಕೋಪಲ್ಲೇ ಬಂದಿರುತ್ತೆ. ಸೊ ವೀಕ್ಷಕರೇ, ಯೂನಿಕ್ ಆಗಿರುವಂತಹ ಡಿಸೈನರ್ ಲೈಟ್ಸ್ಗಳನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಇದು ಪ್ಯಾನಲಿಂಗ್ ಮಾಡಿದಾರಲ್ಲ ಸರ್? ಇಲ್ಲಿ ಇದಕ್ಕೆ ಬೀಮ್ ಪ್ಯಾನಲಿಂಗ್ ಥರ ಮಾಡಿದ್ದೀವಿ. ಬೀಮ್ ಪ್ಯಾನಲಿಂಗ್, ಓಕೆ. ಎಲ್ಲ ಎಂಟ್ರೀಸ್ಗೂ ಬೀಮ್ ಪ್ಯಾನಲಿಂಗ್ ಬರುತ್ತೆ ಸರ್. ಓಕೆ, ಆ್ಯಂಡ್ ಇಲ್ಲಿ ಒಂದು 3 ಲೈಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಚಿಕ್ಕ ಚಿಕ್ಕದಾಗಿ ಡ್ರಾಪ್ ಲೈಟ್ಸನ್ನು ಕೊಟ್ಟಿದ್ದಾರೆ. ಸೂಪರ್. ಮುಂದೆ TV ಯೂನಿಟನ್ನು ಎಕ್ಸ್ಪ್ಲೇನ್ ಮಾಡಿ ಸರ್. ಫುಲ್ ಕಂಪ್ಲೀಟ್ ವಾಲನ್ನೇ ಹೇಳಿ, ಅದು ಏನೇನು ಮಾಡಿ ಸರ್. ಇದು ಪೂರ್ತಿ ವಾಲ್ ಬಂದ್ಬಿಟ್ಟು 14.9 ಏನೋ ಬರುತ್ತೆ. ವಿ ಕ್ಯಾನ್ ಟೇಕ್ ಇಟ್ ಆಸ್ 15. ಓಕೆ, 15 ಫೀಟ್ ಅಂತ ತಗೊಂಡ್ರು ನಾವು ಅಲ್ಲಿ ಒಂದು ಡೋರ್ ಬರುತ್ತೆ ಸರ್. ನಿಮಗೆ ಹಿಡನ್ ಡೋರ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ಹಿಡನ್ ಡೋರು ನಿಮಗೆ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಆ ಕಡೆ ಜಾಗ ಬಿಟ್ಟಿದ್ದೀವಿ ಸರ್. ಓಕೆ. ಇನ್ನು ಇದು TV ಯೂನಿಟ್ ಸೈಜ್ ಬಂದ್ಬಿಟ್ಟು 10 ಫೀಟ್ ಬರುತ್ತೆ. 10 ಫೀಟ್. ಆ ಕಡೆ ಒಂದು ಅರ್ಧ 10 ಇಂಚ್ ಜಾಗನ ಬಿಟ್ಕೊಂಡಿದ್ದೀವಿ ಸೈಡಲ್ಲಿ ಅಲ್ವಾ? ಸೈಡಲ್ಲಿ. ಆ ಕಡೆ ನಿಮಗೆ ಒಂದು 5 ಫೀಟ್ 4.5 ಫೀಟ್ ಜಾಗ ಬಿಟ್ಕೊಂಡಿದ್ದೀವಿ. ಇದೊಂದು ಲಾಂಗ್ ಯೂನಿಟ್. ಎಸ್ ಸರ್. ಇದು ಪ್ರೊಫೈಲ್ ಶಟರ್ಸ್ ಕೊಟ್ಬಿಟ್ಟು ಲಾಂಗ್ ಶೆಲ್ಫ್ ಯೂನಿಟ್ ಕೊಟ್ಟಿದ್ದೀವಿ. ಚೆನ್ನಾಗಿದೆ. ಇಲ್ಲಿ ಬ್ಯಾಕ್ಗ್ರೌಂಡ್ ಅಲ್ಲಿ ಹಾಕಿರೋದು ಸರ್, ಇದು ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ಸ್ ಸರ್. ಓಕೆ. ಆ್ಯಂಡ್ ಇಲ್ಲಿ ಕೆಳಗಡೆ ಯೂನಿಟ್, ಬಾಟಮ್ ಯೂನಿಟ್, ಇದೆಲ್ಲ ಡ್ರಾಯರ್ಸ್ ಬರುತ್ತೆ ನಿಮಗೆ. ಸೆಟ್ ಆಫ್ 5 ಡ್ರಾಯರ್ಸ್. ಕಂಪ್ಲೀಟ್ ಡ್ರಾವರ್ಸ್ ಹಾಕ್ಬಿಟ್ಟಿದ್ರಲ್ವ ಇಲ್ಲಿ? ಇದೊಂದು ಗ್ಲಾಸ್ ಶೆಲ್ಫ್ ಯೂನಿಟ್ ಬರುತ್ತೆ ಸರ್. DTH ಇದು ಮಾಡೋದಕ್ಕೆ. ಓಕೆ. ಸೊ ಇಲ್ಲೊಂದು ಡ್ರಾವರ್ಸ್ ಕೊಟ್ಟಿದ್ದೀವಿ. ಟೋಟಲ್ ಸೆಟ್ ಆಫ್ 5 ಡ್ರಾವರ್ಸ್ ಬರುತ್ತೆ ಸರ್, ವಿತ್ 2 ಟಾಲ್ ಯೂನಿಟ್ಸ್. 2 ಟಾಲ್ ಯೂನಿಟ್ಸ್ ಕೊಟ್ಟಿದ್ದೀರಾ. ಇದೇನಿದೆ ಆ್ಯಕ್ಚುಲಿ ಇಲ್ಲಿ ಬರ್ತಾ ಸರ್? ಇದು ರಾಫ್ಟರ್ಸ್ ಸರ್. ಇದು PVC ರಾಫ್ಟರ್ಸ್. PVC ರಾಫ್ಟರ್ಸ್. ನಿಮಗೆ ಇದು ಓಪನ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಇಲ್ಲಿ ಡೋರ್ ಇದೆ. ಸೊ ಇಲ್ಲಿ ಒಳಗಡೆ ಒಂದು ರೂಮ್ ಇರೋದು, ಇಲ್ಲಿಂದ ಗೊತ್ತಾಗುತ್ತಲ್ವ? ರೂಮ್ ಅಲ್ಲ ಸರ್, ಇದು ಟಾಯ್ಲೆಟ್, ವಾಶ್ರೂಮ್ಗೆ ಪೌಡರ್ ರೂಮ್ ತರ ಕನ್ಸಿಡರ್ ಮಾಡ್ಬೋದು. ಇಲ್ಲೊಂದು ಚಿಕ್ಕ ವಾರ್ಡ್ರೋಬ್ ಅಂತ ತಗೊಂಡಿದ್ದೀವಿ. ಅದು ಬಿಟ್ಟರೆ ಇಲ್ಲಿ ಏನು ಸ್ಕೋಪ್ ಇಲ್ಲ. ಸೊ ಇಲ್ಲಿ ಪಕ್ಕದಲ್ಲಿ ವಾಶ್ರೂಮ್ ಬರುತ್ತೆ. ಓಕೆ ಓಕೆ. ಸೊ ಇಲ್ಲಿಂದ ಒಂದು ಔಟರ್ ಕಿಚನ್ ಇದೆ. ಔಟರ್ ಕಿಚನ್ ಇದು ಆಕ್ಚುಲಿ ಇದೊಂದು ಔಟರ್ ಕಿಚನ್ ಮೇನ್ ಆಗಿ ಇದನ್ನ ಯೂಸ್ ಮಾಡ್ತಾರೆ, ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ ಓಕೆ. ಇದು ಹನುಮಾನ್ ಒಂದು ಇದು ಹಾಕಿದಿರಲ್ಲ ಸರ್? ಸರ್, ಇದು ಆಕ್ಚುಲಿ ಗಿಫ್ಟ್ ಬಂದಿದ್ದು ಪ್ರವೇಶಕ್ಕೆ. ಅದನ್ನ ಫಿಟ್ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಿ ಮಾಡ್ಸೋಣ ಅಂತ ಕೇಳಿದ್ರು, ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಓಕೆ ಓಕೆ. ವುಡನ್ದಲ್ವಾ ಸರ್? ಹೌದು ಸರ್, ಕಂಪ್ಲೀಟ್ಲಿ. ಓಕೆ ಓಕೆ. ತುಂಬಾ ಚೆನ್ನಾಗಿದೆ. ಈ ವಾಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ಈ ವಾಲ್ ಅಲ್ಲಿ ವಾಲ್ ಟ್ರಿಮ್ಸ್ ತಗೊಂಡಿದ್ದೀವಿ. 2 ಸೆಟ್ ಆಫ್, ಒಂದು ಔಟರ್ ಒಂದು ಇನ್ನರ್ ಹಾಕಿದ್ದೀರಾ. ನೀವು ಒಳ್ಳೆ ಇಲ್ಲಿ ಫೋಟೋ ಫ್ರೇಮ್ಸ್, ಫೋಟೋ ಫ್ರೇಮ್, ಏನಾದರೂ ಫ್ಯಾಮಿಲಿ ಫೋಟೋ ಫ್ರೇಮ್, ಇಲ್ಲ ಒಂದು ವಾಲ್ ಪೇಪರ್ ಹಾಕ್ಬೋದಲ್ಲ ಒಳಗಡೆ? ವಾಲ್ ಪೇಪರ್ ಹಾಕ್ಬೋದು. ಸೊ UV ಮಾರ್ಬಲ್ ಶೀಟ್ ಏನಾದರೂ ಹಾಕೋಬಹುದು. ಓಕೆ ಸರ್. ಇಲ್ಲಿ ಪ್ಯಾನಲಿಂಗು ಸರ್, ಇದು ಪಾರ್ಟಿಷನ್ ತರ ಮಾಡ್ಕೊಂಡಿದೀವಿ ಬಿಟ್ವೀನ್ ಡೈನಿಂಗ್ ಅಂಡ್ ಲಿವಿಂಗ್ ಏರಿಯಾಗೆ. ಇಲ್ಲೂ ಅಷ್ಟೇ ನಾವು ಬೀಮ್ ಪ್ಯಾನಲಿಂಗ್ ತಗೊಂಡಿದ್ದೀವಿ. ವಿತ್ ಸ್ಪಾಟ್ ಲೈಟ್ಸ್ ಬರುತ್ತೆ ನಿಮಗೆ ಮೇಲ್ಗಡೆ, ಬುಲೆಟ್ ಲೈಟ್ಸ್ ತರ 4 ಸ್ಪಾಟ್ ಲೈಟ್ ಬರುತ್ತೆ. ಓಕೆ ಓಕೆ ಓಕೆ. ಸೊ ಇಲ್ಲೇನು ಮತ್ತೆ ಶೆಲ್ಫ್ ಗಿಲ್ಪ್ ಏನು ಮಾಡೋಕ್ಕೆ ಹೋಗಿಲ್ಲ ಅಲ್ವಾ? ಸಿಂಪಲ್ ಆಗಿರಲಿ ಅಂತ ಹೇಳ್ಬಿಟ್ಟು. ನೈಸ್, ಚೆನ್ನಾಗಿದೆ ಸರ್. ಓಕೆ ಸರ್, ಈ ಕಡೆ ಬನ್ನಿ. ಕಿಚನ್ಗೆ ಹೋಗ್ಬಿಡೋಣ ಇವಾಗ. ಕಿಚನ್ಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಏನಿದು ಚಿಕ್ಕದಾಗಿ ಸರ್, ಕಿಚನ್ದು ನಿಮಗೆ ಒಂದು ಎಂಟ್ರಿ ಏರಿಯಾಗೆ ಒಂದು ರನ್ನಿಂಗ್ ಫಾಲ್ ಸೀಲಿಂಗ್ ತರ ತಗೊಂಡಿದ್ದೀವಿ ಸರ್. ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಇದು ಬೀಮ್ಸ್ ರನ್ ಆಗುತ್ತೆ. ಇದು ಏನಪ್ಪ, ಲ್ಯಾಂಡಿಂಗಿಗೆ ಸ್ಟೇರ್ ಕೇಸ್. ಹೌದು ಹೌದು. ಅದಕ್ಕೋಸ್ಕರ ನಾವು ಈ ತರ ರನ್ನಿಂಗ್ ತರ ತಗೊಂಡಿದ್ದೀವಿ. ಕಂಪ್ಲೀಟ್ ಮನೆ ನೋಡಿದ್ರೆ ನಿಮಗೆ ವುಡ್ಡಲ್ಲೇ ಫಾಲ್ ಸೀಲಿಂಗ್ ಮಾಡಿರೋದು. ಓಕೆ. POP ಬದಲು ವುಡ್ದೇ ಜಾಸ್ತಿ ಯೂಸ್ ಆಗಿದೆ. ಹೌದು ಸರ್. ಸರ್, ಕಿಚನ್ ಸೈಜ್ ಏನಿದೆ ಸರ್? ಕಿಚನ್ ಸೈಜು ನಿಮಗೆ 10x15 ಬರುತ್ತೆ. 10x15. ಅಕ್ರಿಲಿಕ್ ಸರ್ ಇದು? ಅಕ್ರಿಲಿಕ್ ಸರ್, ಕಂಪ್ಲೀಟ್ಲಿ. ಕಲರ್ ಹೇಳ್ಬೋದಾ ಯಾವ್ದಂತ ಇದು? ಸರ್, ಕ್ಯಾಪುಚಿನೋ ಕಲರ್ ಬರುತ್ತೆ ಇದು. ಆಲ್ಮೋಸ್ಟ್ ಅದಕ್ಕಿಂತ ಸ್ವಲ್ಪ ಡಾರ್ಕಿಶ್ ಬರುತ್ತೆ. ಗ್ರೇ, ಸ್ವಲ್ಪ ಗ್ರೇಶ್ ಬರುತ್ತೆ. ಗ್ರೇಶ್ ಕಮ್ ಕ್ಯಾಪುಚಿನೋ ಬರುತ್ತೆ ಸರ್. ಕಂಪ್ಲೀಟ್ ಲಾಫ್ಟ್ ನೋಡ್ಬೋದು. ಸಜ್ಜಾ ಇರ್ಲಿಲ್ಲ ಸರ್ ಇಲ್ಲಿ? ಸರ್, ಸಜ್ಜಾ ಒಂದ್ ಸೈಡ್ ಇತ್ತು, ಅಲ್ಲಿ ಮಾತ್ರ ಇದೆ, ನೋಡ್ಬೋದು ನೀವು. ಓಕೆ. ಇಲ್ಲಿ ಸಜ್ಜಾ ಬರುತ್ತೆ? ಇಲ್ಲಿ ಒಂದ್ ಸೈಡ್ ಮಾತ್ರ ಸಜ್ಜಾ ಇದೆ, ಆ ಕಡೆ ಸಜ್ಜಾ ಇಲ್ಲ ಸರ್. ಸೊ ಅದನ್ನು ಕವರ್ ಮಾಡಿದೀವಿ ಸರ್. ಓಕೆ. ಅಂಡ್ ಸೆಂಟ್ರ್ ಯೂನಿಟ್ ಬಗ್ಗೆ ಹೇಳಿ ಇಲ್ಲಿ. ಸರ್, ಇದು ಕಂಪ್ಲೀಟ್ಲಿ ಪ್ರೊಫೈಲ್ ಶಟರ್ಸ್ ವಿತ್ ನಿಮಗೆ ಮಸಾಲಾ ಬಾಕ್ಸ್, ಐದರ್ ಯು ಕ್ಯಾನ್ ಕಾಲ್ ಇಟ್ ಸ್ಪೈಸ್ ರ್ಯಾಕ್ ಅಂತ ಹೇಳ್ತಾರೆ. ಇಲ್ಲಿ ಹಾಬು ಮತ್ತೆ ಚಿಮ್ನಿ ಬರುತ್ತೆ ಸರ್. ಇಲ್ಲಿ ಡಬಲ್ ಯೂನಿಟ್ಸ್ ಕೊಟ್ಟು, ಒಂದು ಡಬಲ್ ಓಪನಿಂಗ್ ಡೋರ್ ಬರುತ್ತೆ, ಒಂದು ಸಿಂಗಲ್ ಓಪನಿಂಗ್ ಡೋರ್ ಬರುತ್ತೆ, ಒಂದು ಎರಡು ಲಿಫ್ಟ್ ಅಪ್ಸ್ ತಗೊಂಡು ಅಪ್ಲಿಫ್ಟ್ ಹಾಕ್ಬಿಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಇಲ್ಲಿ ವುಡನ್ ಫಿನಿಶ್ ಅಲ್ವಾ ಸರ್? ಕಂಪ್ಲೀಟ್ ಇನ್ನರ್ ಎಲ್ಲ ವುಡನ್ ಫಿನಿಶ್ ಹಾಕೊಟ್ಬಿಟ್ಟಿದ್ದಾರೆ. ಸೊ ಆಮೇಲೆ ಈ ಟೈಲ್ಸ್ ಎಲ್ಲ ಯಾವ್ದು ಸರ್? ಇದು ಡ್ಯಾಡೋ ಟೈಲ್ಸ್. ನ್ಯಾನೋ ಟೈಲ್ಸ್ ಅಂತ? ಡ್ಯಾಡೋ ಟೈಲ್ಸ್ ಅಂತ. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಬರುತ್ತೆ ಸರ್. ಹೌದಾ ಸರ್? 185 ರೂಪೀಸ್ ಏನೋ ಪರ್ ಸ್ಕ್ವೇರ್ ಫೀಟ್ ಇದು. ಓಹ್, ಅಷ್ಟೊಂದಾಗುತ್ತೆ ಇದು? ಚೆನ್ನಾಗಿದೆ ಬಟ್ ನೋಡೋಕೆ ತುಂಬಾ ಚೆನ್ನಾಗಿದೆ ಸರ್. ಯೂನಿಕ್ ಆಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಡ್ಯಾಡೋ ಟೈಲ್ಸ್ ಅಂತ ಕರೀತಾರೆ. ಸ್ವಲ್ಪ ಎಂಬೋಸ್ಡ್ ಆಗಿರುತ್ತೆ, ಲುಕ್ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಶಟರಾ? ಹಾಂ ಸರ್, ಇದು ರೋಲಿಂಗ್ ಶಟರ್. ಹಾಂ. ಕಂಪ್ಲೀಟ್ಲಿ 3 ಯೂನಿಟ್ಸ್ ಕೊಟ್ಟಿದ್ದೀವಿ ಸರ್. ಓವನ್ ಆದರೂ ಇಟ್ಕೊಬೋದು, ಮಿಕ್ಸರ್ ಗ್ರೈಂಡರ್ಸ್ ಇಟ್ಕೊಳ್ಳೋಕ್ಕೆ. ಬಟ್ ಅವ್ರ ಪ್ರಿಫರೆನ್ಸ್ ಸರ್, ಏನು ಬೇಕೋ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಕೌಂಟರ್ ಟಾಪ್ ಸರ್. ಕೌಂಟರ್ ಟಾಪ್ ಯಾವುದು? ಟೈಲ್ಸ್ ಸರ್, ಆ್ಯಕ್ಚುಲಿ ಸ್ಮಾರ್ಟ್ ಟೈಲ್ಸ್. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಬ್ಲೂ ಕಲರ್ ಟೆಕ್ಸ್ಚರ್ ಕಾಣಿಸುತ್ತೆ ನಿಮ್ಗೆ? ಕಾಣಿಸ್ತಾ ಇದೆ ಕರೆಕ್ಟು.
ಓಕೆ ಸರ್ ಇದು ಸ್ಟ್ರಾಂಗ್ ಆಗಿರುತ್ತಾ? ಯಾಕಂದ್ರೆ ನಮ್ಗೆ ಡೌಟ್ ಇದೆ, ಇನ್ನು ಇವಾಗ ಬಂದಿರುವಂಥದ್ದು ಇದು. ತುಂಬ ಸ್ಟ್ರಾಂಗ್ ಅಂದರೆ ನಾಟ್ ಸ್ಟ್ರಾಂಗ್ ಆಸ್ ಗ್ರನೈಟ್, ಬಟ್ ಲುಕ್ ವೈಸ್ ನಿಮಗೆ ಗ್ರನೈಟ್ಗಿಂತ ತುಂಬ ಚೆನ್ನಾಗಿ ಲುಕ್ ಚೆನ್ನಾಗಿರುತ್ತೆ. ಲುಕ್ ಚೆನ್ನಾಗಿರುತ್ತೆ. ಇನ್ನೊಂದು ಇವ್ರಿಗೆ ಔಟರ್ ಕಿಚನ್ ಮೇನ್ ಯೂಸ್ ಮಾಡೋದ್ರಿಂದ ಇವ್ರಿಗೆ ಇಲ್ಲಿ ಸ್ವಲ್ಪ ಸ್ಟಡಿ ಆಗಿಲ್ಲ ಅಂದ್ರೂ ಪ್ರಾಬ್ಲಮ್ ಪರವಾಗಿಲ್ಲ ಅಲ್ವಾ? ಅವು ಕರೆಕ್ಟ್. ವೀಕ್ಷಕರು ನೋಡಿ, ಅಲ್ಲಿ ಒಳ್ಳೊಂದು ಔಟರ್ ಕಿಚನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಲ್ಲೇ ಎಲ್ಲ ಜಾಸ್ತಿ ಮೇಜರ್ ಆಗಿಬಿಡುತ್ತೆ. ಸೊ ಇಲ್ಲಿ ಸ್ವಲ್ಪ ಅಲ್ವಾ ಸರ್ ಇಲ್ಲಿ? ಹೌದು ಸರ್. ಓಕೆ, ಬಾಟಮ್ ಯೂನಿಟ್ ಹೇಳ್ತಾ ಬರೋಣ ಬನ್ನಿ ಸರ್. ಇಲ್ಲಿ ವಿಕರ್ ಬಾಸ್ಕೆಟ್ ತಗೊಂಡಿದ್ದೀವಿ ಸರ್. ಓಕೆ, ಇದು ಪಿ ವಿ ಸಿ ಇದೆ, ಕೆ ಇಂದ ಇದು ಪಿ ವಿ ಸಿ ಇದೆ ಸರ್. ಪಿ ವಿ ಸಿ ಕಂಪ್ಲೀಟ್ ಆಗಿ ಇದೆ ಸರ್. ಓಕೆ, ಇಲ್ಲಿ ಲಾಂಗ್ ಯೂನಿಟ್ ಇದೆಯಾ? ಸರ್ ಇಲ್ಲಿ ಒಂದು ಕ್ರಾಕರಿ ಯೂನಿಟ್ ಬರಲ್ಲ ಇವ್ರಿಗೆ, ಅದಕ್ಕೋಸ್ಕರನೇ ಒಂದು ಶೆಲ್ಫ್ ಯೂನಿಟ್ ತಗೊಂಡು ಶೆಲ್ಫ್ ಯೂನಿಟ್ ತಗೊಂಡಿರುವಂಥದ್ದು. ಕ್ಲೋಸ್ ಮಾಡಿ ಸರ್. ಒಳಗಡೆ ಲೈಟ್ ಕೂಡ ಕೊಟ್ಟಿದ್ದಾರೆ, ಒಳಗಡೆ ಲೈಟ್ ಕೂಡ ಬರುತ್ತೆ. ಸ್ಮೋಕಡು ಇದು ಹಾಕ್ಬಿಟ್ಟಿದ್ದಾರೆ ಇದಕ್ಕೆ. ಓಕೆ ಸರ್, ಈ ಕಡೆ ಬಂದರೆ ಲೈಟ್ಸ್ ಇದೆ ಅಲ್ವಾ? ಓಕೆ ನೋಡಿ ವೀಕ್ಷಕರೇ, ಪ್ರೊಫೈಲ್ ಲೈಟ್ ಹಾಕಿದ್ದಾರೆ. ಓಕೆ, ಇಲ್ಲಿ ವಿಕೆ ಬಾಸ್ಕೆಟ್ಸ್ ಆಯಿತು. ಈ ಕಡೆ ಬಂದರೆ ಇಲ್ಲಿ ಓಪನಿಂಗ್ ಯೂನಿಟ್ ಕೊಟ್ಟಿದ್ದೀವಿ ಸರ್. 2 ಓಪನ್ ಯೂನಿಟ್ ಬರುತ್ತೆ. ಗೋಲಾ ಪ್ರೊಫೈಲ್ ಇದಕ್ಕೆ? ಗೋಲ್ ಆಫ್ ಪ್ರೊಫೈಲ್ ಸರ್. ಹ್ಯಾಂಡಲ್ಲೆಸ್ ಕಿಚನ್ ಬರುತ್ತೆ. ಇಲ್ಲೊಂದು ಬಾಟಲ್ ಪುಲ್ಔಟ್ ತೊಗೊಂಡಿದ್ದೀವಿ ಸರ್. ಬಾಟಲ್ ಪುಲ್ಔಟ್ ಹಾಕಿದ್ದೀರಾ ಇಲ್ಲಿ? ಓಕೆ, ಈ ಕಡೆ ಬಂದರೆ ಇದೊಂದು ಕಾರ್ನರ್ ಯೂನಿಟ್ ಅಂತ ತೊಗೊಂಡಿದ್ದೀವಿ. ಮ್ಯಾಜಿಕ್ ಕಾರ್ನರ್ ಥರ ಏನಿಲ್ಲ ಸರ್, ನಾರ್ಮಲ್ ಕಾರ್ನರ್ ಅಲ್ವಾ ಇದು? ಸ್ಟೋರೇಜ್ಗೋಸ್ಕರ. ಓಕೆ, ಈ ಕಡೆ ಬಂದರೆ ಸರ್ ಇಲ್ಲಿ ಸೆಟ್ ಆಫ್ 3 ಟ್ಯಾಂಡಮ್ ಬಾಕ್ಸ್ ಇದೆ ಸರ್. ಕಟ್ಲರಿ ಬೇಕಾದ್ರೂ ಹಾಕೋಬಹುದು ಅದರಲ್ಲಿ. ಕಟ್ಲರಿ ಬೇಕಿದ್ರು ಟ್ಯಾಂಡಮ್ಸ್ ಇದು? ಹೌದು. ಯಾವ ಕಂಪನಿ ಟ್ಯಾಂಡಮ್ ಯೂಸ್ ಮಾಡ್ತೀರಾ ನೀವು? ಹೆಟಿಚ್ ಸರ್. ಹೆಟಿಚ್. ಮತ್ತೆ ಇಲ್ಲಿ ಸೆಟ್ ಆಫ್ 2 ಟ್ಯಾಂಡಮ್ ಬಾಕ್ಸ್ ಆಗೇನಿದೆ. ಮತ್ತೆ ಬರುತ್ತೆ 2 ಬರುತ್ತೆ. ಸೊ ಪ್ಲೆಂಟಿ ಆಫ್ ಸ್ಟೋರೇಜ್ ಸಿಗುತ್ತೆ ನಮಗೆ. ಪ್ಲೆಂಟಿ ಆಫ್ ಸ್ಟೋರೇಜ್ ಇದೆ. ಮತ್ತೆ ಇಲ್ಲೂ ಅಷ್ಟೇ ಸರ್, ಸೆಟ್ ಆಫ್ 2 ಟ್ಯಾಂಡಮ್ ಬಾಕ್ಸ್ ತಗೊಂಡಿದ್ದೀವಿ. ಓಕೆ, ಓ ವಾವ್. ಸೆಟ್ ಟೋಟಲ್ ನಿಮಗೆ ಆಲ್ಮೋಸ್ಟ್ 7 ಟ್ಯಾಂಡಮ್ ಬಾಕ್ಸಸ್ ಬರುತ್ತೆ ಸರ್. 7 ಟ್ಯಾಂಡಮ್ ಬಾಕ್ಸ್ ತಗೊಂಡಿದ್ದೀರಾ? ಈ ಕಡೆ ಕಾರ್ನರಲ್ಲಿ ನಿಮಗೆ ಸಿಂಕ್ ಕೆಳಗಡೆ ಒಂದು ಸ್ಟೋರೇಜ್ ಯೂನಿಟ್ ಥರ ಸಿಂಕ್ ಏರಿಯಾ. ಓಕೆ, ಇಲ್ಲಿ HDHMR ಯೂಸ್ ಮಾಡ್ತಾರೆ, BWP ಯೂಸ್ ಮಾಡಿ ಸರ್. HDHMR ಇದು ನೋಡ್ಬೋದು ನಿಮಗೆ ಬ್ಯಾಕ್ ಡ್ರಾಪ್ ಅಲ್ಲಿ ಸ್ಟೋರೇಜ್ ಓಪನ್ ಯೂನಿಟ್ ಥರ ಸ್ಟೋರೇಜ್. ಓ, ಇಲ್ಲಿ ಗೊತ್ತೇ ಆಗಲ್ವಲ್ಲ ಸರ್, ಇಲ್ಲಿ ಗೊತ್ತಾಗಬಾರ್ದು. ಚೆನ್ನಾಗಿದೆ ಬಿಡಿ ಸರ್ ಇದು. ನೈಸ್. ಓಕೆ ಸರ್, ಸೇಮ್ ಸ್ಮಾರ್ಟ್ ಮಾರ್ಬಲ್ ಕಂಟಿನ್ಯೂಟಿ ತಗೊಂಡಿದ್ದೀರಾ? ಸೇಮ್ ಸ್ಮಾರ್ಟ್ ಮಾರ್ಬಲ್ ಕಂಟಿನ್ಯೂಟಿ ತಗೊಂಡಿದ್ದೀವಿ ಸರ್. ಓಕೆ ಸರ್, ಇಲ್ಲಿ ಸರ್ ಇದು ಅಂಡರ್ ದಿ ಸ್ಟೇರ್ ಕೇಸ್ ಸ್ಟೋರೇಜ್ ಥರ ತಗೊಂಡಿದ್ದೀವಿ, UPS ಪಾಯಿಂಟಿಗೋಸ್ಕರ. ಅದು ಡಮ್ಮಿ ಸ್ಪೇಸ್ ಸರ್. ಡಮ್ಮಿ ಸ್ಪೇಸ್ ಇಲ್ಲಿ ಓಪನಿಂಗ್ ಇಲ್ಲಿ ಓಪನ್ ಕೊಟ್ಟಿದ್ದೀರಾ? ಏನು ಬೇಕೆಲ್ಲ ತುಂಬಿಸಿಡ್ಬೋದು. ವೇಸ್ಟ್ ಏನೇನಿದೆ ಎಲ್ಲ ತಗೊಬೋದು. ಚೈನ್ ಸ್ಟೆಪ್ ಇರೋದ್ರಿಂದ ಜಿಗ್ಜಾಗ್ ತಗೊಂಡ್ರೆ ಅದನ್ನ ಮ್ಯಾಚ್ ಮಾಡೋಕ್ಕೋಸ್ಕರ ಮ್ಯಾಚ್ ಮಾಡಲೇಬೇಕಲ್ಲ ಇಲ್ಲಿ. ಕರೆಕ್ಟ್. ಇಲ್ಲಿ ವೆಂಟಿಲೇಷನ್. ಹೌದು, ವೆಂಟಿಲೇಷನ್. ಇದು ಒಂದು ಡೈನಿಂಗ್ ಏರಿಯಾ ಸರ್. ಡೈನಿಂಗ್ ಟೇಬಲ್ ಮೇಜರ್ಲಿ ಹಾಕೊಳ್ಳಲ್ಲ ಅಂತ ಹೇಳಿದ್ರು, ಅದಕ್ಕೋಸ್ಕರನೇ ಜಸ್ಟ್ ಒಂದು ವ್ಯಾನಿಟಿ ತರ. ಒಂದು ವ್ಯಾನಿಟಿ ಅಂತೂ ಇರಲಿ ಅಂತ ಕೊಟ್ಬಿಟ್ಟಿದ್ದೀರಾ ಇಲ್ಲಿ. ಇದು ಕೌಂಟರ್ ಟಾಪ್ ಸಿಂಕ್ ಬರುತ್ತೆ, ಗ್ರನೈಟ್ ಫಿನಿಶ್ಡ್. ಮತ್ತೆ ನಿಮಗೆ ಇಲ್ಲಿ ಸ್ಟೋರೇಜ್ ತರ ತಗೊಂಡು. ಸರ್, ಇದನ್ನ ನೀವು ಮಾಡಬೇಕಾದ್ರೆ ಈ ಗ್ರನೈಟ್, ಸಿಂಕು, ಟ್ಯಾಪ್ ಇವೆಲ್ಲ ಯಾರು ಹಾಕೊಡ್ತಾರೆ ಸರ್? ನೀವು ಯಾಕೆ ಕೊಡ್ತೀರಾ? ಇಲ್ಲ ಸರ್, ಇದು ಬಂದ್ಬಿಟ್ಟು ಸಿವಿಲ್ ಸ್ಕೋಪ್. ಸಿವಿಲ್ ಇಲ್ಲ ಅನ್ಕೊಳ್ಳಿ, ನೀವು ಮಾಡ್ಕೊಡಕ್ಕೆ ರೆಡಿ ಇದ್ದೀರಾ? ಮಾಡ್ಕೊಡ್ತೀವಿ. ನೀವು ರೆಡಿ ಇದ್ದೀರಾ ಅಲ್ವಾ? ಈ ರೂಮ್ ಬಗ್ಗೆ ಹೇಳಿ ಸರ್. ಇದು ಬಂದ್ಬಿಟ್ಟು ಮದರ್ಸ್ ರೂಮ್ ಅಂತ. ಮದರ್ಸ್ ರೂಮ್ ಇದು ನೀವು ಬೇಸಿಕ್ಲಿ ನೋಡ್ಬೋದು, ಇಲ್ಲಿ ಲಾಫ್ಟ್ ಮತ್ತೆ ವಾರ್ಡ್ರೋಬ್ ಅಷ್ಟೇ ತಗೊಂಡಿರೋದು. ಕಾಟ್ ಅವ್ರ ಹತ್ರನೇ ಓಕೆ 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 2 ಸ್ಲೈಡಿಂಗ್ ಡೋರ್ ಬರುತ್ತೆ ಸರ್. ಕಂಪ್ಲೀಟ್ಲಿ ಸಾಫ್ಟ್ ಕ್ಲೋಸ್ ಇರುತ್ತೆ. ವುಡ್ ಮತ್ತೆ ವೈಟ್ ಫಿನಿಶ್ ಅಲ್ವಾ ಇದು? ವುಡ್ ಮತ್ತೆ ವೈಟ್ ಫಿನಿಶ್. ಸಿಂಪಲ್ ಆಗಿ ಮಾಡಿರುವಂಥದ್ದು ಚೆನ್ನಾಗಿದೆ. ಬಟ್ ವುಡ್ ಪ್ಯಾಟರ್ನ್ ಚೆನ್ನಾಗಿದೆ ಸರ್. ಇದು ಪ್ಯಾಟರ್ನ್ ಚೆನ್ನಾಗಿದೆ. ಇದನ್ನ ನಾವು ಲಾಫ್ಟಿಗೆ ರನ್ ಮಾಡ್ಕೊಂಡಿದ್ದೀವಿ ಸರ್. ಬಾರ್ಡರ್ಸ್ ಎಲ್ಲ ನೋಡ್ಬೋದು, ಎಲ್ಲ ವುಡ್ಡೇ ಬರುತ್ತೆ. ಓಕೆ ಓಕೆ. ಸೇಮ್ ಇಲ್ಲೊಂದು ಪೆಲ್ಮೆಟ್ ತಗೊಂಡಿದ್ದೀವಿ. ಒಂದು ಮಿನಿಮಲಿಸ್ಟಿಕ್ ಫಾಲ್ ಸೀಲಿಂಗು ವಿತ್ ನಿಮಗೆ ನೋಡ್ಬೋದು ಫ್ಯಾನು ಅಷ್ಟೇ ಈ ವುಡ್ಗೆ ಮ್ಯಾಚ್ ಆಗುವಂಥ ಫ್ಯಾನ್ನೇ ಹಾಕಿದ್ದೀವಿ. ಓಕೆ, ನೀವು ಹೇಳ್ದಂಗೆ ನೀವು ಫ್ಯಾನು, ಲೈಟು, ಕರ್ಟನ್ ಎಲ್ಲ ನೀವೇ ಸಪ್ಲೈ ಮಾಡ್ತಾ ಇದ್ದೀರಾ. ಓಕೆ, ಆಲ್ಮೋಸ್ಟ್ ಒಂದು 10x10 ಇದೆಯಲ್ಲ ಸರ್ ಇದು ರೂಮ್? 10x12 ಇದೆ ಸರ್. 10x12 ಇದೆ. ಓಕೆ, ಅಂಡ್ ಡೋರ್ ಟೀಕ್ ವುಡ್ ಸರ್ ಇದು ಕೂಡ? ಕಂಪ್ಲೀಟ್ಲಿ ಇಡೀ ಮನೆಗೆ ಯೂಸ್ ಮಾಡಿರೋ ಟೀಕ್ ವುಡ್ ಡೋರ್ ಸರ್. ಎಕ್ಸೆಪ್ಟ್ ಬಾತ್ರೂಮ್ಸ್, ಇದೆಲ್ಲ ಟೀಕ್ ವುಡ್ ಡೋರ್. ಟೀಕ್ ವುಡ್ ಡೋರ್ ಅನ್ನೇ ಕಂಟಿನ್ಯೂಟಿ ಇದೆ. ಹ್ಯಾಂಡಲ್ಸ್ ನೋಡ್ಬೋದು ಸರ್, ಬ್ರಾಸ್ದು. ಬ್ರಾಸ್ ಹ್ಯಾಂಡಲ್ ಇದು? ಅಲ್ಲ, ನಾರ್ಮಲ್ ಬ್ರಾಸ್ ಕಲರ್ ಹ್ಯಾಂಡಲ್ಸ್. ಅದಕ್ಕೆ ಮ್ಯಾಚ್ ಆಗೋ ಥರ ನಾಬ್ಸ್ ತಗೊಂಡಿದ್ದೀವಿ. ಅದಕ್ಕೆ ಮ್ಯಾಚ್ ಮಾಡಿದ್ದೀರಾ ನಾಬ್ಸ್? ನೈಸ್, ಸೂಪರ್ ಸರ್. ಸರ್, ಮೇಲೆ ಹೋಗೋಕ್ಕಿಂತ ಮುಂಚೆ ಪೂಜಾ ರೂಮ್ ಅಂತ ಹೇಳಲೇ ಇಲ್ಲ ನಾವು, ಇದೊಂದು ಚೂರು ಹೇಳ್ಬಿಡೋಣ. ಸರ್, ಸೈಜ್ ಏನಿದೆ ಡೋರ್ ಸೈಜ್? ಇದು 5x7 ಬರುತ್ತೆ ಸರ್. 5x7 ಕಂಪ್ಲೀಟ್ ಆಗಿ. ಓಕೆ, ಟೀಕ್ ವುಡ್ ಡೋರ್ ಸೈಜ್ ಮಾಡಿದ್ದೀವಿ. ಇಲ್ಲಿ ಮೇಜರ್ ಆಗಿ ಇಂಟೀರಿಯರ್ ವರ್ಕ್ ಏನು ಮಾಡಿಲ್ಲ ಸರ್. ವುಡನ್ ಫಾಲ್ ಸೀಲಿಂಗ್ ತಗೊಂಡಿದ್ದೀವಿ. ನೀವೇನು ಹಾಲಲ್ಲಿ ನೋಡ್ತಾ ಇದ್ದೀರಲ್ಲ, ಅದನ್ನೇ ಮಿಡ್ ಸ್ಮಾಲ್ ಆಗಿ ರಿಪ್ಲಿಕಾ ಮಾಡಿದ್ದೀವಿ ಸರ್. ಕೆಳಗಡೆ ಯಾವುದು ಯೂಸ್ ಮಾಡಿರೋದು ಸರ್? ಗ್ರಾನೈಟ್ ಎಲ್ಲ ಕಂಪ್ಲೀಟ್ ಆಗಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಕೆಳಗಡೆ ಎಲ್ಲ ಏನು ಸ್ಟೋರೇಜ್ ಬೇಡ, ನಾವು ದೇವ್ರ ಕೆಳಗಡೆ ಏನು ಇಟ್ಟಲ್ಲ ಅಂತ. ಇಲ್ಲಿ ಕಟ್ಟೆ ಕಟ್ಬಿಟ್ಟಿದ್ದಾರೆ. ಸೊ ಯಾವುದೇ ನಿಮ್ದೇನು ಪಾರ್ಟಿ ಇಲ್ಲ ಇಲ್ಲಿ? ಓಕೆ ಓಕೆ ಓಕೆ, ಚಂದ ಸರ್. ಮೇಲೆ ಹೋಗ್ಬಿಡೋಣ ಇವಾಗ? ಹಾಂ ಸರ್. ಓಕೆ ಸರ್, ಫಸ್ಟ್ ರೈಲಿಂಗ್ಸ್ ಬಗ್ಗೆ ಹೇಳಿ ಸರ್. ಇದು MS ಫ್ರೇಮು ಮತ್ತೆ ವುಡನ್ ಹ್ಯಾಂಡಲ್ಸ್. ವುಡನ್ ಹ್ಯಾಂಡಲ್ಸ್ ಬೇಸಿಕ್ ಆಗಿ. ಏನಕ್ಕೆ ಅಂದರೆ ನಾಯಿ ಇದೆ ಸರ್ ಮನೆ, ಅವರು ಕಟ್ಟಾಕಲ್ಲ. ಓಕೆ, ಗ್ಲಾಸ್ ಇದೆ, ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಈ ಥರ ಮಾಡಿರುವಂಥದ್ದು. ಸ್ಟೇರ್ ಕೇಸ್ ಅಗಲ ಎಷ್ಟಿದೆ ಸರ್? ಸರ್, ಸ್ಟೇರ್ ಕೇಸ್ 3 ಫೀಟ್ 3 ಫೀಟ್ ಬರ್ತಾ ಇದೆ. ಓಕೆ, ಎಲ್ಲ ಪತ್ರ ಹಾಕಿದಾರಲ್ಲ ಇಲ್ಲಿ? ಎಲ್ಲ ಪತ್ರ ಹಾಕಿ. ಓಕೆ ಸರ್, ಇದು ಹೈಲೈಟೆಡ್ ವಾಲ್, ಇದ್ರ ಬಗ್ಗೆ ಹೇಳಿ ಸರ್. ಇದು ರಾಯಲ್ ಪ್ಲೇದು ಟೆಕ್ಸ್ಚರ್ ಪೇಂಟ್ ಸರ್, ಡ್ಯೂನೋ ಅಂತ ಹೇಳ್ಬಿಟ್ಟು. ಡ್ಯೂನೋ
ಇದು ತುಂಬ ಚೆನ್ನಾಗಿ ಬಂದಿದೆ ಸರ್. ಇದು ಡಬಲ್ ಹೈಟ್ ವಾಲ್ ಮೇಲ್ಗಡೆನೂ ಮಾಡಿದ್ದೀವಿ ಸರ್. ಸೊ ಇದನ್ನು ಕಂಟಿನ್ಯೂಟಿ ಮೇಲ್ಗಡೆನೂ ತಗೊಂಡಿದ್ದೀವಿ ನೋಡಿ ವೀಕ್ಷಕರೇ. ಸೊ ಅಲ್ಲಿ ತನಕ ಬರುತ್ತೆ ಆ ವಾಲು ಜೊತೆಲಿ ಹಾಗೆ ಈ ವಾಲು. ಸ್ವಲ್ಪ ಸಿಮೆಂಟ್ ಫಿನಿಶ್ ಅಲ್ವಾ ಸರ್ ಇದು? ಹೌದು ಸರ್, ಸಿಮೆಂಟ್ ಟೆಕ್ಸ್ಚರ್ ತರ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಗೋಲ್ಡಿಶ್ ಕಲರ್. ಗೊತ್ತಾಯ್ತು ಸರ್, ಸಿಮೆಂಟ್ ಫಿನಿಶ್ ಕೊಟ್ಟು ಗೋಲ್ಡಿಶ್ ಕಲರ್ ಕೊಟ್ಟಿದ್ದೀರಾ. ಮಧ್ಯದಲ್ಲಿ ಒಂದು ಲೈಟ್ ಕೊಟ್ಟಿದ್ದೀವಿ ಸರ್, ಡಿಸೈನರ್ ಲೈಟ್ ಹೈಲೈಟ್ ಆಗಲಿ ಅಂತ. ನೆಕ್ಸ್ಟ್ ಲೆವೆಲ್ ಬಂದಿದೆ ಬಿಡಿ ಸರ್. ಇದಕ್ಕೂ ಅದಕ್ಕೂ ಒಳ್ಳೆ ಮ್ಯಾಚ್ ಆಗ್ತಾ ಇದೆ. ಹಾಂ ಸರ್. ಓಕೆ ಸರ್, ಇಲ್ಲಿ ಮೇಲೆ ಬರ್ತಾ ಇದ್ದಾಗೆ ಎಂಟ್ರೆನ್ಸಲ್ಲೇ ಒಂದು ಡಿಸೈನರ್ ಇದು ಮಾಡಿಬಿಟ್ಟಿದ್ದಾರೆ ಎಲಿಮೆಂಟು. ಹೇಳಿ ಸರ್, ಇದು ಅಗೈನ್ ನಿಮಗೆ ವುಡನ್ ಫಾಲ್ ಸೀಲಿಂಗ್ ಬರುತ್ತೆ. ಹಾಂ ಹಾಂ. ಇಲ್ಲಿ ಅವ್ರಿಗೆ ಒಂದು ಏನಾದರೂ ಒಂದು ಹೈಲೈಟು ಇದು ಎಂಟ್ರಿ ಆದ ತಕ್ಷಣ ಇದೇ ಕಾಣೋದ್ರಿಂದ ಒಂದು ಹೈಲೈಟಿಂಗ್ ವಾಲ್ ಬೇಕು. ತುಂಬ ಫ್ಯಾನ್ಸಿಯಾಗಿ ಬೇಡ, ಸಿಂಪಲ್ ಆಗಿರಲಿ ಅಂತ ಹೇಳಿದ್ದಕ್ಕೆ ಒಂದು ಕರ್ವಿ ಶೇಪ್ದು ಒಂದು ಬೀಡಿಂಗ್ ಮಾಡಿಕೊಂಡು ಸೆಂಟ್ರಲ್ ವಾಲ್ಪೇಪರ್ ಕೊಟ್ಬಿಟ್ಟು ಸೆಂಟ್ರಲ್ ಒಂದು ಲೈಟಿಂಗ್ ಹಾಕಿದ್ದೀವಿ ಸರ್. ಇದೊಂಥರ ರಿವರ್ಸ್ ಪ್ಯಾಟರ್ನ್ ಅಲ್ವಾ ಸರ್? ನಿಮ್ಮ ಆಫೀಸಲ್ಲೇ ಉಲ್ಟಾ ಮಾಡಿದ್ದೀರಾ? ಹೌದು ಸರ್, ಇದೊಂಥರ ರಿವರ್ಸ್ ಪ್ಯಾಟರ್ನ್. ಬಾಟಮಿಂದ ಮೇಲ್ ಆ್ಯಕ್ಚುಲಿ ಏನಂದ್ರೆ ಟಿವಿ ಯೂನಿಟ್ಗೆ ಆಪೋಸಿಟ್ ಸರ್. ನೀವು ಟಿವಿ ಯೂನಿಟ್ ನೋಡ್ಬೋದು ನೆಕ್ಸ್ಟು. ಅಲ್ಲಿ ಸರ್ಕಲ್ ಬಂದಿದೆ, ಅಲ್ಲಿ ಓಹೋ ಕರೆಕ್ಟ್ ನಾನು ಹೇಳಿದ್ನಲ್ಲ ಸರ್ ನಿಮಗೆ. ಕರೆಕ್ಟ್ ನೋಡಿ ವೀಕ್ಷಕರೇ. ಸೊ ಇದು ಆ್ಯಕ್ಚುಲಿ ಬಾಟಮಿಂದ ಮೇಲೆ ಹೋಗುತ್ತೆ. ಹೌದು. ಸೊ ಅಲ್ಲಿ ಆ್ಯಕ್ಚುಲಿ ರಿವರ್ಸ್ ಪ್ಯಾಟರ್ನ್ ತೊಗೊಂಡಿರುವಂಥದ್ದು. ಓಕೆ, ಹಿಂದ್ಗಡೆ ಒಂಥರ ಸ್ವಲ್ಪ ಟ್ರಾಪಿಕಲ್ ವಾಲ್ಪೇಪರ್ ಹಾಕಿದ್ದೀರಾ. ಟ್ರಾಪಿಕಲ್ ವಾಲ್ಪೇಪರ್. ಹಾಂ, ಇದೊಂದು ಚಿಕ್ಕದಾಗಿ ಯೂನಿಟ್ ತೊಗೊಂಡಿದ್ದೀರಾ. ಓಕೆ, ಸೆಕೆಂಡರಿ ಟಿವಿ ಯೂನಿಟ್. ಹಾಂ. ಸ್ವಲ್ಪ ಸ್ಪ್ಯಾನ್ಲಿಂಗ್ ಹೇಳಿ ಸರ್. ಇದು ಅಗೇನ್ ಇಲ್ಲೊಂದು ಪಾರ್ಟಿಷನ್ ತೊಗೊಂಡಿವಿ, ಎಂಟ್ರಿ ಪಾರ್ಟಿಷನ್ನು. ಇದರಲ್ಲಿ ನಿಮಗೆ ಪ್ರೊಫೈಲ್ ಲೈಟ್ಸ್ ತೊಗೊಂಡು ಇಲ್ಲಿ ಸ್ಟೋರೇಜ್ ಥರ ತೊಗೊಂಡಿದ್ದೀವಿ ಸರ್. ಸ್ಟ್ಯಾಂಡ್ ಬೈ ಕೆಳಗಡೆ ಪ್ಲೇನ್ ಕೊಟ್ಟಿದ್ರಿ, ಇಲ್ಲಿ ಸ್ಟೋರೇಜ್ ತೊಗೊಂಡ್ರಿ ಅಲ್ವಾ? ಸ್ಟೋರೇಜ್ ತೊಗೊಂಡಿದ್ದೀವಿ. ಓಕೆ. ಅಗೇನ್ ಇದು ಫಾಲ್ ಸೀಲಿಂಗ್ ನೋಡ್ಬೋದು ಸರ್. ಕಂಪ್ಲೀಟ್ಲಿ ವುಡನ್ ಫಾಲ್ ಸೀಲಿಂಗು. ಬರೀ ಬಾರ್ಡರ್ಸ್ ಮಾತ್ರ ತೊಗೊಂಡಿದ್ದೀವಿ. ಇಲ್ಲಿ ಸೆಂಟ್ರಲ್ ಒಂದು ಐಲ್ಯಾಂಡ್ ತೊಗೊಂಡಿದ್ದೀವಿ. ಬಾರ್ಡ್ರನ್ನೇ ವುಡನ್ ಹಾಕ್ಬಿಟ್ಟಿದ್ದೀರಾ ನೀವು? ಹಾಂ ಸರ್. ನೀವು ಇದನ್ನು ಝೂಮ್ ಮಾಡ್ಬೋದು ಸರ್. ನೀವು ಸೆಂಟ್ರಲ್ಲಿ ಬ್ಲ್ಯಾಕ್ ಕಲರ್ ಏನು ನೋಡ್ತಾ ಇದ್ದೀರಾ, ಅದೆಲ್ಲ ಗ್ರೂಸ್ ಮಾಡಿಬಿಟ್ಟು ಬ್ಲ್ಯಾಕ್ ಪೇಂಟ್ ಮಾಡಿರುವಂಥದ್ದು. ಕ್ರೇಜಿ ಬಿಡಿ ಸರ್, ಇದು ಅಮೇಝಿಂಗ್ ಆಗಿದೆ. ಈ ವಾಲ್ ಬಗ್ಗೆ ಹೇಳಿ ಸರ್. ಇದು ಒಂದು ಹೈಲೈಟರ್ ವಾಲ್ ಸರ್. ಇಲ್ಲಿ ಒಂದು ಏನಾದರೂ ಒಂದು ಸೆಟಪ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ರು. ಅದಕ್ಕೋಸ್ಕರ ಇದೆಲ್ಲ ನಿಮಗೆ ವಾಲ್ ಟ್ರಿಮ್ಸ್ ಏನೇನೋ ಯೂಸ್ ಮಾಡ್ತಾರೆ. ವಾಲ್ ಟ್ರಿಮ್ಸ್ ಆಗಿರ್ಬೋದು, ಇದೆಲ್ಲ ನಾವು ಮಾಡಿರೋದು ಕಂಪ್ಲೀಟ್ಲಿ HDHMR ಶೀಟ್ಸಲ್ಲಿ ಕಟ್ ಮಾಡಿಬಿಟ್ಟು ಇದ್ರ ಮೇಲೆ ಪುಟ್ಟಿ ಮಾಡಿಸಿ ಪೇಂಟ್ ಮಾಡಿಸಿರೋದು ಸರ್. ನೀಟಾಗಿ ಬಂದಿದೆ ಸರ್ ಇದು. ಹಾಂ ಸರ್, HDHMR ಶೀಟ್. HDHMR ಇದು? HDHMR. ಸೊ ಮೇಂಟೆನೆನ್ಸ್ ಕೂಡ ಇರೋದಿಲ್ಲ? ಮೇಂಟೆನೆನ್ಸ್ ಕೂಡ ಇರೋಲ್ಲ ಸರ್. ಸೂಪರ್. ಸೊ ವೀಕ್ಷಕರೇ, ನೀವು ನೋಡ್ಬೋದು ಇಡೀ ಸೆಕ್ಷನ್ ನೀವು ನೋಡ್ತಾ ಇದ್ದೀರಾ. 360 ಕೊಟ್ಬಿಡೋಣ ಇರಿ ಸರ್ ಜನರಿಗೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ TV ಯೂನಿಟ್ ಕೂಡ ನೋಡ್ಬೋದು. ಆ್ಯಂಡ್ ನೋಡಿ 360 ಡಿಸೈನ್ ನೋಡ್ತಾ ಇದ್ರೆ ಹಂಗೆ ಕ್ರೇಜಿ ಆಗಿಬಿಡ್ತೀರಾ. ಸರ್ ಇಲ್ಲಿ ಇನ್ನೇನಿದೆ? ಯಾವ ಇಲ್ಲಿ ಒಂದು ರಾಫ್ಟರ್ಸ್ ವಾಲ್ ತಗೊಂಡಿದ್ದೀವಿ ಸರ್. ಇಷ್ಟೇ ಜಾಗನಾ? ಇಷ್ಟೇ ಜಾಗ. ಇಲ್ಲಿ ಏನಂದ್ರೆ ನಿಮಗೆ ಫೋಟೋ ಫ್ರೇಮ್ಸ್ ಬರುತ್ತೆ, 3 ಫೋಟೋ ಆರ್ಟಿಫ್ಯಾಕ್ಟ್ಸ್ ಥರ ಬರುತ್ತೆ ಈ ಕಡೆ ಸೆಂಟ್ರಲ್ಲಿ. ಇನ್ನು ಮಿಕ್ಕಿರೋ 3 ವಾಲ್ಸ್ ಫಿಲ್ ಆಗಿದೆ ನಿಮ್ಗೆ ಆಲ್ಮೋಸ್ಟ್. ಓಕೆ. ಸೊ ಇಲ್ಲಿ ಪ್ಯಾನಲಿಂಗ್ ಮಾಡ್ಕೊಂಡಿದ್ದೀರಾ? ಇಲ್ಲಿ ಜಸ್ಟ್ ಪ್ಯಾನಲಿಂಗ್ ಮಾಡ್ಕೊಂಡಿದ್ದೀವಿ ಸರ್. ಇದು 2 ಡಿವೈಡೆಡ್ ರೂಮ್, ಒಂದು ಬಿಗ್ ಬ್ರದರ್ ರೂಮ್, ಒಂದು ಸ್ಮಾಲ್ ಬ್ರದರ್ ರೂಮ್. ಸರಿ. ಓಕೆ, ನೋಡೋಣ ಸರ್, ಅದನ್ನು ನೋಡೋಣ. ಆಮೇಲೆ ಇದು ಫ್ಯಾಮಿಲಿ ಲಾಂಚ್ ಅಲ್ವಾ ಸರ್ ಇದು? ಇದು ಸೆಕೆಂಡರಿ ಫ್ಯಾಮಿಲಿ ಲಾಂಚ್. ಎಷ್ಟು ಇಲ್ಲೂ ಕೂಡ ಏನು ಸ್ಮಾರ್ಟ್ ಮಾರ್ಬಲ್ ಏನಾ? ಇಡೀ ಮನೆಗೆ ಒಂದೇ ಟೈಲ್ಸ್, ಒಂದೇ ಯೂಸ್ ಮಾಡಿರೋ ಸರ್. ಓಕೆ, ಫ್ಯಾಮಿಲಿ ಲಾಂಚ್. ಅಂದ್ರೆ ಇಲ್ಲಿ ಟೋಟಲ್ ಎಷ್ಟು ರೂಮ್ಸ್ ಇದೆ ಸರ್? ಇಲ್ಲಿ ಟೋಟಲ್ 3 ರೂಮ್ಸ್ ಇದೆ, 2 ಬಾಲ್ಕನಿ ಇದೆ. 2 ಬಾಲ್ಕನಿ. ಓಕೆ. ಒಂದು ಔಟರ್ ಕಿಚನ್, ಔಟರ್ ಬಾತ್ರೂಮ್ ಇದೆ. ಫಸ್ಟ್ 2 ರೂಮ್ ತೋರಿಸ್ಕೊಂಬನ್ನಿ ಸರ್ ನಮಗೆ. ಓಕೆ, ಫಸ್ಟ್ ಈ ರೂಮ್ ನೋಡೋಣ. ಹೇಳಿ ಸರ್, ಇಲ್ಲಿ ಬಗ್ಗೆ ಹೇಳಿ ಸರ್. ಇದು ಬಿಗ್ ಬ್ರದರ್ಸ್ ರೂಮು. ಸೈಜ್ ಹೇಳಿ ರೂಮ್ದು ಸರ್. 12x15 ಸರ್. 12x15. ಹೌದು, ಹ್ಯೂಜ್ ಆಗಿದೆ ಸರ್ ಇದು. ಚೆನ್ನಾಗಿದೆ ಸರ್. ಓಕೆ, ಸಿವಿಲ್ ಕಾನ್ಸೆಪ್ಟ್ ಇಂದ ನೋಡ್ತಾ ಇದ್ರೆ ಇಲ್ಲಿ ಫ್ಲೋರಿಂಗ್ ಒಂದು ನೋಡ್ಬೋದು. ಹೌದು, ಇಂತೆಲ್ಲ ಇಂಟೀರಿಯರೇ. ಸರ್, ಇವಾಗ ಫಸ್ಟ್ ಸೀಲಿಂಗು. ನಂಗೆ ಸೀಲಿಂಗ್ ಕೊಡಿ, ಏನೇನು ಮಾಡಿದ್ದೀರಾ ಇಲ್ಲಿ ಸರ್? ಸೀಲಿಂಗ್ ಅಲ್ಲಿ ಮಧ್ಯದಲ್ಲಿ ನಿಮಗೆ ಸ್ಟ್ರಿಪ್ ಲೈಟ್ಸ್, ನಿಮಗೆ ಪ್ರೊಫೈಲ್ ಲೈಟ್ಸ್ ಹಾಕೊಂಡು ಬಾರ್ಡರ್ಸ್ ಮಾತ್ರ ತಗೊಂಡಿದ್ದೀವಿ. ಮಧ್ಯದಲ್ಲಿ ಒಂದು ಸೀಲಿಂಗ್ ತರ ತಗೊಂಡಿದ್ದೀವಿ ಸರ್. ನಾವು ಫ್ಯಾನ್ ಹಾಕಿದ್ರೆ ಇದು ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ಐದರ್ ಕೂಲರ್ ಇಲ್ಲ ಸ್ಟ್ಯಾಂಡಿಂಗ್ ಫ್ಯಾನ್ ಹೋಗೋಣ ಅಂತ ಆಪ್ಷನ್ ತಗೊಂಡಿದ್ದೀವಿ. ಇದು ನೋಡ್ಬೋದು ಸರ್. ವಾರ್ಡ್ರೋಬ್, ವಾಲ್ ಟು ವಾಲ್ ಕಂಪ್ಲೀಟ್. ಫಸ್ಟ್ ಟೈಮ್ 4 ಡೋರ್ ನೋಡ್ತಾ ಇರೋದು ಸರ್ ನಾನು. ಏನಂದ್ರೆ ನಿಮ್ಗೆ ಹ್ಯಾಂಡಲ್ಸ್ ನೋಡ್ಬೋದು ಸರ್, ತುಂಬಾ ಡಿಫ್ರೆಂಟ್ ಆಗಿ ಪ್ಲೇಸ್ ಮಾಡಿದ್ದೀವಿ. ಬಾಟಮ್ ಅಲ್ಲಿ ಅಡ್ಜಸೆಂಟ್, ಅದಕ್ಕೆ ಅಡ್ಜಸೆಂಟ್ ಮತ್ತೆ ಅಲ್ಲಿ ಆ ಥರ ತಗೊಂಡಿದ್ದೀವಿ. ನೀವು ಇದೆಲ್ಲ ಕಂಪ್ಲೀಟ್ಲಿ ನೋಡ್ಬೋದು. ಓಕೆ, ಒಳಗಡೆನೂ ಅಷ್ಟೇ ಹ್ಯಾಂಡಲ್ಸ್ ಒಬ್ಬೊಬ್ಬರು ತುಂಬಾ ಬೇಸಿಕ್ ಕೊಡ್ತಾರೆ. ನಾವು ಈ ತರ ಸ್ವಲ್ಪ ಯೂನಿಕ್ ಆಗಿರೋದೆಲ್ಲ ಕೊಟ್ಬಿಟ್ಟಿದ್ದೀರಾ. ಚೆನ್ನಾಗಿದೆ ಬಿಡಿ ಸರ್. ಇದು ಕಲರ್ ಕಾಂಬಿನೇಷನ್ ಹೇಳಿ, ಏನು ಕಲರ್ ಇದೆ ಸರ್? ಇದು ಗ್ರೇ ಮತ್ತೆ ನಿಮಗೆ ವುಡ್ಡಿಶ್ ವೈಟ್ ಕಲರ್ ವುಡ್ ತರ ಬರುತ್ತೆ. ಸ್ವಲ್ಪ ಬೇಜ್ ಬರುತ್ತೆ, ಸ್ವಲ್ಪ ಬೇಜಿಶ್ ವುಡ್ ಬರುತ್ತೆ ಸರ್. ಒಂದು ಫೋಟೋ ತಗೊಂಡು ಇದೇ ತರ ಬೇಕು ಅಂತ ಕೇಳಿದ್ರು ಕಸ್ಟಮರ್ ವಿತ್ ಹ್ಯಾಂಡಲ್ಸ್. ಅದನ್ನೇ ಸೇಮ್ ರೆಪ್ಲಿಕೇಟ್ ಮಾಡಿದೀವಿ. ಬಟ್ ಅವ್ರು ಮ್ಯಾಟಲ್ ಕೇಳಿದ್ರು,
ಬಟ್ ಮ್ಯಾಟಲ್ ಬೇಡ ಅಂತ ಹೇಳ್ಬಿಟ್ಟು ಗ್ಲಾಸಿ ತಗೊಂಡು. ಗ್ಲಾಸ್ ಸಜೆಸ್ಟ್ ಮಾಡಿದ್ರೆ ನೀವು ಅಲ್ವಾ? ಸೊ ಒಂದು ಸ್ವಲ್ಪ ರಬ್ಬರ್ ವುಡ್ ತರ ಬರುತ್ತೆ ಸರ್ ಇದು. ಹೌದು, ರಬ್ಬರ್ ವುಡ್ ಅಲ್ಲಿ ಸ್ವಲ್ಪ ವೈಟಿಶೇ ಇದೆ. ವೈಟಿಶ್. ಹೌದು, ಸ್ವಲ್ಪ ಗ್ರೇ ಫಿನಿಶ್ ಕೊಟ್ಟಿದ್ದಾರೆ. ನಿಮಗೆ ಮೇಲ್ಗಡೆ ಲಾಫ್ಟ್ ಗ್ರೇ ಕಲರ್ ಅಲ್ಲೇ ಕಂಟಿನ್ಯೂ ತಗೊಂಡಿದೆ ಸರ್. ಇದೆಲ್ಲ ಪ್ರೊಪೈಲ್ ಲೈಟ್ ಬರುತ್ತಾ ಸರ್? ಇದು ಬರುತ್ತೆ ಸರ್, ಲೈಟ್ ಬರುತ್ತಲ್ವಾ ಇದ್ರೊಳಗಡೆ? ಓಕೆ, ಸೂಪರ್ ಸರ್. ಇಲ್ಲಿ ಬ್ಯಾಕ್ ಗ್ರೌಂಡ್ ಸರ್ ಇದು ನಿಮಗೆ ನೋಡ್ಬೋದು, ಕೆಳಗಡೆ ಫೈರ್ ಏರಿಯಾದಲ್ಲಿ ಒಂದ್ ಕಡೆ ತಗೊಂಡಿದ್ವಿ, ಅದನ್ನೇ ಬ್ಯಾಕ್ ಡ್ರಾಪ್ ಹಾಕಿದೀವಿ ಸರ್. ಬೆಡ್ ಬ್ಯಾಕ್ ಪ್ಯಾನಲ್ ತುಂಬಾ ತೀರಾ ಈ ಕುಶನ್ ಏನಿದೆ ಟಾಪಿವರೆಗೂ ಹೋಗೋದು ಬೇಡ, ನಮಗೆ 3 ಫೀಟ್ ಹೆಡ್ ಬೋರ್ಡ್ ಸಾಕು, ಅದ್ರ ಮೇಲ್ಗಡೆ ಏನಾದ್ರು ಡಿಸೈನ್ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸಿಮಿಲಾರಿಟಿ ಇರಲಿ ಅಂತ ಹೇಳ್ಬಿಟ್ಟು ಗ್ರೇ ಕಲರ್ದು ಏನ್ ತಗೊಂಡಿದ್ವಿ ಕೆಳಗಡೆ ಫೈರ್ ಏರಿಯಾದಲ್ಲಿ ಅದನ್ನೇ ರನ್ ಮಾಡಿದೀವಿ ಸರ್. ಚಾರ್ಕೋಲ್ ಅಲ್ವಾ ಸರ್ ಅದು? ಹಾ ಸರ್, ಚಾರ್ಕೋಲ್ ಫಿನಿಶ್. ಹೌದು. ಅದ್ರ ಕೆಳಗಡೆ ಸ್ಟೋರೇಜ್ ಇಲ್ಲಿ ಇದು ಒಂದು ಸುಮ್ಮನೆ ಸ್ಟೋರೇಜ್ ತರ ತಗೊಂಡಿದೀವಿ ಸರ್. ಇದು ನೋಡ್ಬೋದು ನಿಮಗೆ 2 ಫೀಟ್ ಹೆಡ್ ಬೋರ್ಡ್ ವಿತ್ ಹೈಡ್ರಾಲಿಕ್ ಲಿಫ್ಟ್ ಅಪ್. ಇದು ಅಪೋಲ್ಸ್ಟ್ರಿ ವರ್ಕ್ ಮಾಡಿದ್ದೀವಿ. ಸ್ವೇಡ್ ಬಟ್ಟೆ ಅಲ್ವಾ ಸರ್? ಇದು ಸ್ವೇಡ್ ಸರ್, ತುಂಬಾ ಚೆನ್ನಾಗಿದೆ. ಓಕೆ, ನಿಮಗೆ ಇದು ಆಲ್ಮೋಸ್ಟ್ ನಿಮಗೆ 9 ಫೀಟ್ ಬರುತ್ತೆ ಸರ್ ಟೋಟಲ್ ಕಾಟ್ ವಿಡ್ತ್, ಇಲ್ಲಿಂದ ಅಲ್ಲಿವರೆಗೂ ಎಂಡ್ವರೆಗೂ. ಕಿಂಗ್ ಸೈಜ್ ಅಲ್ವಾ ಸರ್ ಇದು? ಕಿಂಗ್ ಸೈಜ್. ಸೊ ಇದು ಹೈಡ್ರಾಲಿಕ್ ಸರ್? ಹೈಡ್ರಾಲಿಕ್ ಅಲ್ಲ ಸರ್, ಸ್ಟೋರೇಜ್ ವಿತ್ ಸ್ಟೋರೇಜ್. ಓಕೆ ಓಕೆ ಓಕೆ, ಹೈಡ್ರಾಲಿಕ್ ಇಲ್ಲ ಇದು? ಹೈಡ್ರಾಲಿಕ್ ಇಲ್ಲ, ಕಾಮನ್ ಸ್ಟೋರೇಜ್. ಲಿಫ್ಟ್ ಅಪ್. ಓಕೆ, ಫೈನ್. ಓಕೆ, ಸೂಪರ್. ಇನ್ನು ಸೈಡ್ ಟೇಬಲ್ ಬರಬೇಕಾ ಸರ್ ಇಲ್ಲಿ? ಸೈಡ್ ಟೇಬಲ್ ಬರ್ಬೇಕು ಸರ್. ಓಕೆ. ಮತ್ತೆ ಇಲ್ಲೊಂದು ಪೆಲ್ಮೆಟ್ ತರ ತಗೊಂಡಿದ್ದೀವಿ ಸರ್. ಈ ಪೆಲ್ಮೆಟ್ ಇಲ್ಲಿ ಹಾಕಿಡ್ತೀರಾ? ಸೊ ವಿಂಡೋಸ್ ತುಂಬಾ ದೊಡ್ಡದಾಗಿದೆ ಸರ್. ಇದು 6 ಫೀಟ್ ಆಯ್ತು? ಹೌದು ಸರ್, 6 ಫೀಟ್. ಎಲ್ಲಾ ರೂಮಲ್ಲೂ ವಿಂಡೋಸ್ ದೊಡ್ಡದಾಗೆ ಇದೆ ಸರ್. ಇದೊಂದು ದೊಡ್ಡದಾಗಿದೆ. ಡ್ರೆಸ್ಸಿಂಗ್ ಟೇಬಲ್ ತರ ತಗೊಂಡು. ಓಕೆ. ಸಿಂಪಲ್ ಆಗಿ ಮಾಡಿದಾರಲ್ಲ ಸರ್ ಇದು? ನೋಡಿ ವೀಕ್ಷಕರೇ, ಸೊ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್. ಓಹ್, ನೈಸ್. ಪ್ರೊಫೈಲ್ ಲೈಟ್ ಬಂದು ಹಾಕಿದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸರ್ ಇಲ್ಲಿ. ಆ್ಯಂಡ್ ನನಗೆ ಇಷ್ಟ ಆಗಿದೆ ಇದ್ರ ಕರ್ವಿಂಗ್ ಸರ್. ಸರ್ ಇದೇನಂದ್ರೆ ಸರ್ ಮ್ಯಾನ್ಯುಯಲ್ ಕೆಲಸ, ಇಲ್ಲೇ ಆನ್ ಸೈಟ್ ಮಾಡಬೇಕು. ಸ್ವಲ್ಪ ನಿಮಗೆ ಫಿನಿಶಿಂಗ್ ವೈಸ್ ಫ್ಯಾಕ್ಟರಿ ಅಷ್ಟು ಬರಲ್ಲ, ನಿಮಗೆಲ್ಲ ನೋಡ್ಬೋದು. ಗೊತ್ತಾಯ್ತು, ಬಟ್ ನೋಡೋಕೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಬರುತ್ತೆ ಸರ್. ಓಕೆ, ಚೆನ್ನಾಗಿದೆ ಸರ್ ಇದು. ಸೊ ಇಲ್ಲಿ ವಾಶ್ರೂಮ್ ಇದೆ ಸರ್ ಅಟ್ಯಾಚ್? ಸರ್ ವಾಶ್ರೂಮ್ ಒಂದು ಇದೆ. ಓಕೆ ಸರ್ ಇಲ್ಲಿ ನಾವು PVC ಸೀಲಿಂಗ್ ತಗೊಂಡಿದ್ದೀವಿ. ವಾಶ್ರೂಮ್ ಇಲ್ಲಿ ಒಂದು PVC ಫಾಲ್ ಸೀಲಿಂಗ್, ವಾಟರ್ ಪ್ರೂಫ್ PVC ಫಾಲ್ ಸೀಲಿಂಗ್ ತಗೊಂಡಿದ್ದೀವಿ ಸರ್. ಇಲ್ಲಿ ಜಸ್ಟ್ ಒಂದು ಸ್ಟೋರೇಜ್ ತರ ತಗೊಂಡಿದ್ದೀವಿ. ಸೈಜ್ ಏನಿದೆ ವಾಶ್ರೂಮ್ದು ಸರ್ ಇದು? ಸರ್ ಇದು 5x8. 5x8. ಸೊ ಇದು ಟೈಲ್ಸ್ ಎಲ್ಲ ಯೂನಿಕ್ ಆಗಿದೆ ಸರ್. ಇದು ಕ್ರೇಜಿ ಇದೆ. ಬಟ್ ಇಲ್ಲಿ ಪಾರ್ಟಿಷನ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಇಲ್ಲಿ ವೆದರ್ ಕಂಡೀಷನ್ಸ್ಗೆ ಸ್ವಲ್ಪ ವಾಟರ್ ಯೂಸೇಜ್ ಎಲ್ಲ ಜಾಸ್ತಿ ಇರೋದ್ರಿಂದ ನಾವೇ ಬೇಡ ಅಂತ ಹೇಳಿದ್ರ. ಸ್ವಲ್ಪ ಡಾರ್ಕ್ ಟೈಲ್ಸ್ ಅನ್ನ ಹಾಕೊಂಡಿದ್ದಾರೆ ಅಲ್ವಾ ಸರ್? ಚೆನ್ನಾಗಿದೆ. ಬನ್ನಿ ಸರ್, ಇಲ್ಲಿ ಸೆಕೆಂಡ್ ಬೆಡ್ರೂಮ್ ಅಲ್ವಾ ಸರ್ ಇಲ್ಲಿ ಮೇಲ್ಗಡೆ? ಹೌದು. ಓಕೆ, ಫಸ್ಟ್ ಫಾಲ್ ಸೀಲಿಂಗ್ ಹೇಳಿ ಏನು ಮಾಡಿದ್ದೀರಾ ಸರ್? ಅಗೈನ್ ಇದು ನಿಮಗೆ ಸೆಂಟ್ರಲಲ್ಲಿ ಕಾಣ್ತಿರೋದು ಟ್ರೂ ಸೀಲಿಂಗು. ಸೈಡಲ್ಲಿ ಪ್ರೊಫೈಲ್ ಲೈಟ್ಸ್ ತಗೊಂಡು ಇಲ್ಲೊಂದು ಸ್ಟೆಪ್ ಅಪ್ ಥರ ತಗೊಂಡಿದ್ದೀವಿ. ಇದು ಫಸ್ಟ್ ಸ್ಟೆಪ್, ಇದು ಸೆಕೆಂಡ್ ಸ್ಟೆಪ್. ಸೆಂಟ್ರಲ್ ಇರೋದು ರಿವರ್ಸ್ ಸಂಕನ್ ಮಾಡಿದ್ದೀವಿ. ರಿವರ್ಸ್ ಥರ ತಗೊಂಡು ಸಂಕನ್ ಆಗಿದೆ ನೋಡಿ ವೀಕ್ಷಕರೇ. ಕಂಪ್ಲೀಟ್ ಆಗಿ ಇಲ್ಲಿ ಪ್ರೊಫೈಲ್ ಹಾಕಿದ್ದಾರೆ ಅಂತ ಹೇಳ್ಬೋದು. ವಾರ್ಡ್ರೋಬ್ ಬಗ್ಗೆ ಹೇಳಿ ಸರ್. ವಾರ್ಡ್ರೋಬ್ ಇದು ಕಂಪ್ಲೀಟ್ಲಿ ಬೇವಾಚ್ ವಿಂಡೋ ಸೆಟಪ್ ಜೊತೆ ಬರುತ್ತೆ. ನಿಮಗೆ ಆ ಕಡೆ ಸೆಟ್ ಆಫ್ ಒಂದು ವಾರ್ಡ್ರೋಬ್ ಬರುತ್ತೆ, ಈ ಕಡೆ ಒಂದು ಸೆಟ್ ಆಫ್ ವಾರ್ಡ್ರೋಬ್ ಬರುತ್ತೆ. ಕೆಳಗಡೆ ಬಂದಿರೋದೆಲ್ಲ ಸ್ಟೋರೇಜ್ ಬರುತ್ತೆ ಸರ್. ಓಕೆ, ಸೊ ಇದ್ರದ್ದು ಹ್ಯಾಂಡಲ್ ಕೂಡ ತುಂಬ ಯೂನಿಕ್ ಆಗಿದೆ ನೋಡಿ ಸರ್. ತೋರಿಸಿ ಸರ್ ಇದನ್ನ ನೋಡಿ ವೀಕ್ಷಕರೇ, ತುಂಬಾ ಚೆನ್ನಾಗಿ ಬಂದಿದೆ. ಮೇನ್ ಆಗಿ ಇಲ್ಲಿ ನೋಡ್ಬೇಕು ಸರ್, ಇದು ಗ್ರೂ ಹಾಕ್ಬಿಟ್ಟು ಮಾಡಿರುತ್ತೆ. ತುಂಬಾ ಒಳ್ಳೆ ಲುಕ್ ಬರುತ್ತೆ ಸರ್. ಹ್ಯಾಂಡಲ್ಸ್ ಅಷ್ಟೇ 3 ಫೀಟ್ ಹ್ಯಾಂಡಲ್ಸ್ ಬರುತ್ತೆ. ಫುಲ್ ಆಲ್ಮೋಸ್ಟ್ ಅರ್ಧ ವಾರ್ಡ್ರೋಬ್ ಅದೇ ಹ್ಯಾಂಡಲ್ಲೇ ಬಂದ್ಬಿಡುತ್ತೆ ಸರ್ ಇದು. ಓಕೆ, ಟೆಲ್ ಮಿ ಅಬೌಟ್ ಬೇ ವಿಂಡೋ. ಬೇ ವಿಂಡೋ ಇಲ್ಲಿ ಸೆಂಟ್ರಲ್ ವಿಂಡೋ ಬರೋದ್ರಿಂದ ಬೇರೆ ವಾಲ್ ಯಾವುದು ಆಪ್ಷನ್ ಇರಲಿಲ್ಲ ನಮಗೆ ವಾರ್ಡ್ರೋಬ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ಸೆಂಟ್ರಲ್ ಬೇ ವಾಚ್ ವಿಂಡೋ ಇರಲಿ ವಿತ್ ನಿಮಗೆ ಕೆಳಗಡೆ ಸ್ಟೋರೇಜ್, ನಿಮಗೆ ಸಿ ಪ್ರೊಫೈಲ್ ಹ್ಯಾಂಡಲ್ಸ್ ಜೊತೆಗೆ ಸ್ಟೋರೇಜ್ ಥರ ತಗೊಂಡು. ಕಲರ್ ಯಾವ್ದು ಸರ್ ಇದು? ಸರ್ ಇದು ಬ್ಲೂ ಕಲರ್. ಬ್ಲೂನಾ? ಇದು ಲೈಟ್ ಬ್ಲೂ ಅಲ್ಲ? ಲೈಟ್ ಬ್ಲೂ. ಮತ್ತೆ ಇಲ್ಲಿ ಒಂದು ಪೆಲ್ಮೆಟ್ ತಗೊಂಡಿದ್ದೀವಿ ಸರ್. ಸ್ಕ್ರೀನ್ಸ್ ಬರುತ್ತೆ. ಓಕೆ. ಪೆಲ್ಮೆಟ್. ಇದು ಪೆಲ್ಮೆಟ್ ಅಂತಾರ ಸರ್ ಇದಕ್ಕೆ? ಪೆಲ್ಮೆಟ್ ಅಂತ. ಓಕೆ. ಆ್ಯಂಡ್ ಲಾಸ್ಟಲ್ಲಿ ಕೊನೆಯಲ್ಲಿ ಇಲ್ಲಿ ಒಂದು ವಾರ್ಡ್ರೋಬ್, ಸೇಮ್ ಅಡ್ಜಸೆಂಟ್ ವಾರ್ಡ್ರೋಬ್. ಅಲ್ಲೇನು ವಾರ್ಡ್ರೋಬ್ ಬರುತ್ತೆ ಈ ಥರ ಬರುತ್ತೆ, ಸೇಮ್ ರೆಪ್ಲಿಕಾ. ಹೌದು. ನಿಮಗೆ ಏನು ಇದು ಬೇವಾಚ್ ವಿಂಡೋ ಏನು ಬರುತ್ತೆ ಸರ್, ಅಷ್ಟು ಮಾತ್ರ ಮೇಲ್ಗಡೆ ಲಾಫ್ಟ್ ರನ್ ಆಗುತ್ತೆ ಅಷ್ಟೇ ಅಲ್ವಾ? ಇನ್ನಿಕ್ಕಿದೆಲ್ಲ ವೈಟ್ ಥೀಮಲ್ಲೇ ಮಾಡಿ. ವೈಟ್ ಥೀಮಲ್ಲಿ ಸೇಮ್ ಇದೇನು ಕಾನ್ಸೆಪ್ಟ್ ಇದೆ ಅದೇ ಕಲರಲ್ಲಿ ಬೆಡ್ ಬರುತ್ತೆ ಸರ್. ವಾವ್, ಬೆಡ್ ಕ್ರೇಜಿ ಇದೆ ಸರ್ ಇಲ್ಲಿ. ಕಲರು ತುಂಬ ಚೆನ್ನಾಗಿದೆ. ನೀವೆಲ್ಲ ರೂಮಲ್ಲೂ ನೋಡ್ಬೋದು ಸರ್, ಈ ಥರ ಸ್ಟೋರೇಜ್ ತಗೊಂಡಿದ್ದೀವಿ. ಸೊ ಬೇಕಾಗತ್ತಲ್ವಾ ಸರ್? ಹೌದು ಸರ್, ಏನಾದರೂ ಇಟ್ಕೊಳ್ಳೋಕ್ಕಾದ್ರೆ ಮೊಬೈಲ್ಸು ಎಲ್ಲ ಇಟ್ಕೊಳ್ಳೋಕ್ಕೆಲ್ಲ ಬೇಕಾಗುತ್ತೆ ವೀಕ್ಷಕರೇ. ನೋಡಿ ಚೆನ್ನಾಗಿದೆ. ಇನ್ನು ಕೇವಲ ಆರ್ಟ್ಸ್ ಇಫೆಕ್ಟ್ಸ್ಗಳನ್ನು ಕೂಡ ಇಲ್ಲಿ ಇಡ್ಬೋದಲ್ಲ ಸರ್? ಮಿನಿಯೇಚರ್ಸ್ ಇಡ್ಬೋದು ಸರ್. ಸಕ್ಕದಾಗಿರುತ್ತೆ ಇದು ಆ್ಯಕ್ಚುಲಿ. ಆ್ಯಂಡ್ ಇದಿಲ್ಲಿ ನೋಡ್ಬೋದು ಅಪೋಲ್ಸ್ಟ್ರಿ. ಇದು ಅಷ್ಟೇ ಸರ್, ಕಂಪ್ಲೀಟ್ಲಿ ನಿಮಗೆ ಸ್ವೇಡ್ ಮೆಟೀರಿಯಲ್. ಇದು ಸ್ವಿಚ್ ಬೋರ್ಡ್ ಇಂಟಿಗ್ರೇಷನ್ ಚೆನ್ನಾಗಿ ಮಾಡಿದ್ದಾರೆ ಸರ್ ಇದರಲ್ಲಿ. ಸರ್ ಕುಶನ್ ಸೆಂಟ್ರಲ್ಲೇ ಬರುತ್ತೆ, ಅದ್ರ ಒಳಗಡೆ ಸೇರಿಸ್ಬಿಟ್ಟಿದ್ದೀರಾ? ಹೌದು ಸರ್. ವೆರಿ ಯುನಿಕ್ ಬಿಡಿ ಸರ್, ಇದು ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಸರ್, ಡಬಲ್ ಸೈಡ್ ಲಿಫ್ಟ್ ಅಪ್ ಕಾಟ್ಸ್ ಬರುತ್ತೆ. ಈ ಕಡೆಯಿಂದ ಒಂದು ಕಡೆ ಎತ್ಬೋದು, ಆ ಕಡೆ ಕಾರ್ನರ್ ಇಂದ ಒಂದು ಎತ್ಬೋದು. ಎರಡು ಆಪ್ಷನ್ ಬರುತ್ತೆ. ಡ್ರೆಸ್ಸಿಂಗ್ ಹೇಳಿ
ಸರ್ ಇದು ಡ್ರೆಸ್ಸಿಂಗ್ ಥರ ತಗೊಂಡಿದ್ದೀವಿ ಬೇಸಿಕ್ ಆಗಿ. ಇದು ನೋಡ್ಬೋದು, ಇದು ಸೇಮ್ ಲ್ಯಾಮಿನೇಟ್ಸ್ ವಿತ್ ಗ್ರೂ ಪೇಂಟ್ ಮಾಡಿರೋದು. ಅಲ್ಲಿ ಏನು ಕರ್ವ್ಸ್ ತಗೊಂಡಿದ್ದೀವಲ್ಲ ಸರ್, ಅದೇ ಥರ ಇಲ್ಲೂ ಕರ್ವ್ಸ್ ತಗೊಂಡಿದ್ದೀವಿ. ಕರ್ವ್ಸನ್ನು ತಗೊಂಡಿರುವಂಥದ್ದು ತುಂಬ ಯೂನಿಕ್ ಆಗಿ. ಇದು ಅಷ್ಟೇ ನಿಮಗೆ ಬಾತ್ರೂಮ್ ಸ್ವಿಚಸ್ ಎಲ್ಲ ನಮ್ಮ ಡ್ರೆಸ್ಸಿಂಗ್ ಟೇಬಲ್ ಮೇಲ್ಗಡೆ ಬರುತ್ತೆ. ಓಕೆ ಸೂಪರ್. ಡೋರ್ ಓಪನ್ ಮಾಡಿ. ಆಮೇಲೆ ಇಲ್ಲೂ ಅಷ್ಟೇ ಸರ್, ಪಿ ವಿ ಸಿ ಫಾಲ್ ಸೀಲಿಂಗು, ವಾಟರ್ ಪ್ರೂಫ್ ಪಿ ವಿ ಸಿ. ಇದು ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಸರ್. ಇದು ವೆಟ್ ಡ್ರೈ ಸಪ್ರೇಷನ್ ಮಾಡೋಕ್ಕಾಗಲಿಲ್ಲ, ಏನಕ್ಕೆ ಬಾತ್ರೂಮ್ ಕಮೋಡ್ ಆ ಕಡೆ ಬಂತು. ಸೆಂಟ್ರಲ್ಲಿ ನಿಮಗೆ ಇದು ಬಂದಿದೆ, ಶವರ್ ಏರಿಯಾ ಬಂದ್ಬಿಟ್ಟಿದೆ, ಸೆಂಟ್ರಿಗೆ ಹಾಕ್ಬಿಟ್ಟಿದ್ದೀರಲ್ವಾ. ಇಲ್ಲಿ ಕಾರ್ನರಲ್ಲಿ ಒಂದು ಸಿಂಕ್ ಯೂನಿಟ್ ತಗೊಂಡು. ಸೈಜ್ ಏನಿದೆ ಈ ವಾಶ್ರೂಮ್ದು? ಸರ್ ಇದು ಅಷ್ಟೇ 5x8. 5x8. ಹೌದು. ಇವ್ರ ಮನೆಯಲ್ಲಿ ಟೈಲ್ಸ್ಗಳು ಯೂನಿಕ್ ಸರ್, ಚೆನ್ನಾಗಿ ಸ್ವಲ್ಪ ಡಾರ್ಕಿಶ್ ಬಟ್ ಆದರೆ ಚೆನ್ನಾಗಿ ಕ್ಲಾಸಿ ಆಗಿದೆ ಸರ್. ಇದು ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ ಸರ್? ಇದು ಎಲ್ಲ ಫಿಟ್ಟಿಂಗ್ಸು ಜಾಗ್ವಾರೆ ಸರ್, ಕಂಪ್ಲೀಟ್ ಜಾಗ್ವಾರ. ಓಕೆ. ಆ್ಯಂಡ್ ಜಾಗ್ವಾರ್ ವಾಶ್ ಬೇಸಿನು ಜಾಗ್ವಾರೇನೆ? ಎಲ್ಲ ವಾಶ್ ಬೇಸಿನ್, ವಾಶ್ ಬೇಸಿನು, ಕಮೋಡು, ಎವ್ರಿಥಿಂಗ್ ಜಾಗ್ವಾರ್ ವೀಕ್ಷಕರೇ ನೋಡ್ಬೋದು. ಸರ್ ನೆಕ್ಸ್ಟ್ ಸರ್ ಗೆಸ್ಟ್ ಬೆಡ್ರೂಮು. ಸೀಲಿಂಗು ಸರ್ ಇಲ್ಲಿ ಜಸ್ಟ್ ಐಲ್ಯಾಂಡ್ ಥರ ತೊಗೊಂಡಿದ್ದೀವಿ ಸರ್. ಪೆರಿಫೆರಿಯಲ್ಗೂ ಅಲ್ಲ, ಪೆರಿಫೆರಿಯಲ್ ಅಂದರೆ ತುಂಬ ಕಾರ್ನರಿಗೆ ಬರುತ್ತೆ ಸರ್. ಹೌದು. ಇದು ಸ್ವಲ್ಪ ಪೆರಿಫೆರಿಯಲಿಂದ 1 feet 8 inches ಗ್ಯಾಪ್ ತಗೊಂಡು ಸೆಂಟ್ರಲಲ್ಲಿ ನಾವು ಸೀಲಿಂಗ್ ಮಾಡ್ಕೊಂಡು ಇದಕ್ಕೆ ಸ್ಪಾಟ್ಲೈಟ್ಸ್ ಕೊಟ್ಟಿದ್ದೀವಿ. ಸೆಂಟ್ರಲ್ ಒಂದು ಫ್ಯಾನ್ ಬರುತ್ತೆ ಸರ್. ಇದು ಅಷ್ಟೇ ವಾಲ್ ಟು ವಾಲ್ ವಾರ್ಡ್ರೋಬ್ ಬರುತ್ತೆ ಸರ್. ಓಕೆ. ಕಲರ್ ಏನಿದ್ರು ಚೆನ್ನಾಗಿದಲ್ಲ ಸರ್? ಸ್ವಲ್ಪ ಡಾರ್ಕಿಶ್ ಗ್ರೇ ಸರ್. ಇದು ಫ್ಲೂಟೆಡ್ ಹಾಕಿದ್ದೀರಾ ಫ್ಯಾನಲ್ಲಿ? ಇದು ಇಲ್ಲಿ ನಿಮಗೆ ಇದು ಫ್ಲೂಟೆಡ್ ಲ್ಯಾಮಿನೇಟ್ಸ್. ಫ್ಲೂಟೆಡ್ ಲ್ಯಾಮಿನೇಟ್ಸ್. ಇದೆಂತ ಹ್ಯಾಂಡಲ್? ಇದು ಡಿಫ್ರೆಂಟ್ ಆಗಿದೆ ಸರ್. ಇದು ಕಂಪ್ಲೀಟ್ಲಿ ಲಾಂಗ್ ಹ್ಯಾಂಡಲ್ಸ್. ನೋಡಿ ಇಲ್ಲಿ ಆ್ಯಕ್ಚುಲಿ ಇಷ್ಟು ಮಾತ್ರ ಓಪನಿಂಗ್ ಸಿಗುತ್ತೆ, ಬಟ್ ಇಲ್ಲಿಂದ ಪೂರ್ತಿವರೆಗೂ ಕೂಡ ರನ್ ಆಗುತ್ತೆ ಸರ್. ಇದು ಒಂದು ಸಿಂಗಲ್ ಕಲರ್ ಅಲ್ವಾ ಸರ್? ಒಂದು ಸಿಂಗಲ್ ಕಲರ್. ಓಕೆ. ಸೊ ಇಲ್ಲಿ ಡಬಲ್ ಎರಡು ಏನು ಸೆಲ್ಫ್ಸ್ ಎಲ್ಲ ಏನೂ ಇಲ್ಲ ಅಷ್ಟೇ ಅಲ್ವಾ ಸರ್? ಇದು ಕಂಪ್ಲೀಟ್ ಆಗಿ ಓಪನ್, ಕಂಪ್ಲೀಟ್ಲಿ ಯಾವ ಇನ್ನರ್ ಲೇಔಟ್ ನಮ್ಗೆ ಇದೇ ಥರ ಬೇಕು ಅಂದಿದ್ದಕ್ಕೆ ಈ ಥರ ಮಾಡ್ಕೊಡ್ತೀವಿ. ಸೂಪರ್. ಕ್ಲೋಸ್ ಮಾಡಿ ಸರ್ ಇವಾಗ. ಓಕೆ. ಸೊ ಇಲ್ಲೂ ಕೂಡ ಟ್ರಿಪಲ್ ಡೋರ್ ಬರುತ್ತೆ ಸರ್. ಎಲ್ಲ ನಿಮಗೆ ಬೈ ಡಿಫಾಲ್ಟ್ ಸಾಫ್ಟ್ ಕ್ಲೋಸ್ ಆಗುತ್ತೆ. ಕಂಪ್ಲೀಟ್ ಸಾಫ್ಟ್ ಕ್ಲೋಸರ್ ಸರ್ ಇದು. ಇದು ಚಾನಲ್ಸ್ ಎಲ್ಲ ಯಾವ್ದು ಕಂಪ್ನಿದು ಹಾಕಿದೆ ಸರ್? ಎಲ್ಲ ಹೆಟಿಚ್ಚೇನೆ. ಓಕೆ. ಆ ಕಡೆ ಸರ್ ಲಾಸ್ಟಲ್ಲಿ ಓಕೆ. ಇಲ್ಲೆಲ್ಲ ಟಾಪ್ ಟು ಬಾಟಮ್ ಶೆಲ್ಫ್ಸ್. ಒಂದು ಸೈಡ್ ಪೂರ್ತಿ ನಿಮಗೆ ಹ್ಯಾಂಗಿಂಗ್ ಯೂನಿಟ್, ಒಂದು ಸೈಡ್ ಪೂರ್ತಿ ನಿಮಗೆ ಶೆಲ್ಫ್ಸ್ ಅಂತ ಕೊಟ್ಟಿದ್ದೀರಾ. ಓಕೆ. ಬೆಡ್ ಬಗ್ಗೆ ಹೇಳಿ ಸರ್. ಬೆಡ್ ಅಗೇನ್ ಕಿಂಗ್ ಸೈಜ್ ಬೆಡ್ಡು. ಅಲ್ಲೆಲ್ಲ ಬೆಡ್ ಹಾಕಿದ್ರೆ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ, ನಾನು ಹೇಳಿದ್ದು ಇದೇ ಥರ ಲಿಫ್ಟ್ ಅಪ್ ಸರ್. ಇದು ಸಿಂಗಲ್ ಸೈಡ್ ಲಿಫ್ಟ್ ಅಪ್. ಈ ಕಡೆಯಿಂದ ಲಿಫ್ಟ್ ಅಪ್ ಮಾಡ್ಬೋದು, ಆಸ್ ಇಟ್ ಈಸ್ ಆ ಕಡೆಯಿಂದ ಕೂಡ ಲಿಫ್ಟ್ ಅಪ್ ಮಾಡ್ಬೋದು. ಎಸ್ ಕರೆಕ್ಟ್. ಅಗೇನ್ ಇಲ್ಲೂ ಅಷ್ಟೇ ನಿಮಗೆ ಸೇಮ್ ಲೇನ್ ಸ್ಟೋರೇಜ್ ಥರ ತಗೊಂಡಿದ್ದೀವಿ, ಇದೇ ಥರ ಸ್ಟೋರೇಜ್ ತಗೊಂಡಿದ್ದೀವಿ. ವಿತ್ ಅಪಾಲ್ಸ್ಟ್ರಿ ಹೆಡ್ ಬೋರ್ಡ್ ಬರುತ್ತೆ, ವಿತ್ ಪೆಲ್ಮೆಟ್ ಒಂದು ಬರುತ್ತೆ ಸರ್. ಪೆಲ್ಮೆಟ್ ಒಂದು ಬರುತ್ತೆ. ಇಲ್ಲಿ ಒಂದು ಡಿಸೈನರ್ ಲೈಟ್ ಒಂದು ಬರುತ್ತೆ. ಸೊ ಇಲ್ಲಿ ಬಾಲ್ಕನಿ ಬರುತ್ತಲ್ವ ಸರ್? ಇಲ್ಲಿ ಸರ್ ವ್ಯೂ ನೋಡ್ಬೋದು ಸರ್, ತುಂಬ ಚೆನ್ನಾಗಿದೆ. ನೀವು ಮುಂದೆ ಬೆಟ್ಟದ ವ್ಯೂ. ಹೌದು. ಇಲ್ಲೂ ಪಿ ವಿ ಸಿ ಫಾಲ್ ಸೀಲಿಂಗು ಮತ್ತು ಕಾಂಬಿನೇಷನ್ಸ್ ಮಾಡ್ಕೊಂಡು ಇಲ್ಲಿ ಜೂಲಾಗೆ ಆಪ್ಷನ್ ಕೊಟ್ಟಿದ್ದೀರಾ ಸರ್? ಜೂಲಾ ಬರುತ್ತೆ ಸರ್. ಓಕೆ. ಆ್ಯಂಡ್ ಈ ವಾಲು ಇಲ್ಲೂ ಅಷ್ಟೇ ಸರ್, ಟೈಲ್ಸ್ ಜೊತೆ ನಾವು ಕೆಳಗಡೆ ಏನು ಮಾಡ್ಕೊಂಡಿದ್ದೀವಿ ಅದೇ ಥರ ಟೈಲ್ಸ್ ಸೇಮ್ ಕಾಂಬಿನೇಷನ್ ಅನ್ನು ಕಂಟಿನ್ಯೂಟಿ ತಗೊಂಡಿದ್ದೀರಾ ಸರ್. ಟಾಪಲ್ಲಿ ಇದ್ದೀವಿ ಇವಾಗ. ಸ್ಟೋರ್ ಕೇಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಸ್ಯಾಂಡ್ಲಿಯರ್ ಬಗ್ಗೆ ಹೇಳಿ ಸರ್. ಇದು ಸ್ಯಾಂಡ್ಲಿಯರ್ ಬಂದ್ಬಿಟ್ಟು ನಿಮಗೆ ಸ್ಪೈರಲ್. ಇದು ಆಕ್ರಿಲಿಕ್. ಇದು ನೋಡ್ಬೋದು. ವಾ, ಚೆನ್ನಾಗಿದೆ. ಎಲ್ಲಿಂದ ತಂದಿದ್ದು ಸರ್ ಇದು? ಸರ್ ಇದು ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದು. 10 feet ಇದೆಯಾ ಸರ್ ಇದು? ಸರ್ 10 feet ಇದೆ. ನೀವು ಇನ್ನೂ ಲೆಂತ್ ಬೇಕಂದ್ರೆ ಮಾಡ್ಕೊಬೋದು ಸರ್. ಹೌದು ಸರ್. ಇದು ವೈರ್ ಇದೆಯಲ್ಲ ಸರ್, ಈ ವೈರ್ನ ಎಕ್ಸ್ಟೆಂಡ್ ಆದ್ರೂ ಮಾಡ್ಕೊಬೋದು. ಮೇಲ್ಗಡೆ ಆ ಲಾಕ್ಸ್ ಇರುತ್ತೆ. ಓಕೆ. ಜಸ್ಟ್ ಪುಲ್ ಮಾಡಿಬಿಟ್ಟು ಇದು ಟೈಟ್ ಮಾಡೋದು ಅಷ್ಟೇ. ಸ್ಕ್ರೂ ಸಿಸ್ಟಮ್ ಆಪ್ಷನ್ ಇದೆಯಾ? ಇನ್ನೂ ಬೇಕಾದ್ರೆ ಕೆಳಗಡೆ ಬೇಕಂದ್ರೆ ಇನ್ನೂ ಕೆಳಗಡೆನೂ ಮಾಡ್ಕೊಬೋದು. ಅಲ್ಲಿ ತನಕ ತೊಗೊಂಡು ಹೋಗ್ಬೋದಾ? ಹೌದು, ತೊಗೊಂಡು ಹೋಗ್ಬೋದು. ಸೂಪರ್ ಸರ್, ಇದು ಚೆನ್ನಾಗಿದೆ. ಓಕೆ ಸರ್. ಇನ್ನು ಮೇಲೆ ಬಂದರೆ ಇಲ್ಲೇನೇನು ಇದೆ ಸರ್? ಇಲ್ಲೂ ಅಷ್ಟೇ ಒಂದು ವುಡನ್ ಫಾಲ್ ಸೀಲಿಂಗ್ ತೊಗೊಂಡಿದ್ದೀವಿ ಬೇಸಿಕ್ ಆಗಿ. ಸೇಮ್ ಅದೇ ನಾವು ಕೆಳಗಡೆ ಏನು ಟೆಕ್ಸ್ಚರ್ ಪೇಂಟ್ ಯೂಸ್ ಮಾಡಿದ್ವಿ ಅದನ್ನೇ ಇಲ್ಲಿ ಕಂಟಿನ್ಯೂಟಿ ತೊಗೊಂಡಿದ್ದೀರಾ. ಪೆಲ್ಮೆಟ್ ಯೂಸ್ ಮಾಡಿದ್ವಿ. ದೊಡ್ಡದಾಗಿದೆ ವಿಂಡೋ. ಬನ್ನಿ. ಟೆರಸಲ್ಲಿ ಏನೇನಿದೆ ಸರ್ ಇಲ್ಲಿ? ಸರ್ ಟೆರಸಲ್ಲಿ ಒಂದು ಇದಿದೆ ಸರ್, ರೂಮ್ ಥರ ಮಾಡ್ಕೊಂಡಿದ್ದಾರೆ, ಮಲ್ಟಿಪರ್ಪಸ್ ರೂಮು. ಬೇಸಿಕಲಿ ಹೋಮ್ ಥಿಯೇಟರ್ ಮಾಡೋಕ್ಕೆ ಪ್ಲ್ಯಾನ್ ಇರೋದು, ಬಟ್ ಹೋಲ್ಡಲ್ಲಿ ಇಟ್ಟಿದ್ದಾರೆ ಸರ್. ಹೋಲ್ಡರ್ ಇಟ್ಟಿದ್ದಾರಾ? ಬನ್ನಿ ತೋರ್ಸೋಣ. ಸೊ ವೀಕ್ಷಕರೇ ನೋಡ್ಬೋದು, ತುಂಬ ದೊಡ್ಡದಿದೆ ಸರ್ ಇದನ್ನು. ಹೋಮ್ ಥಿಯೇಟರ್ಗೆ ಜಾಗ ಬಿಟ್ಟಿರೋದು. ಸರ್ ಪರ್ಫೆಕ್ಟ್ ಆಗಿದೆ ಸರ್ ಹೋಮ್ ಥಿಯೇಟ್ರಿಗೆ ಇದು. ಹೌದು ಸರ್. ಅಲ್ವಾ? ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಇನ್ನೊಂದು 6 months ಇಲ್ಲ 1 year ಆದ್ಮೇಲೆ ಮಾಡ್ಬೋದು ಅಂತ ಹೇಳ್ತಾರಾ? ಕೆಳಗಡೆ ಎಲ್ಲ ಇದು ವುಡನ್ ಫಿನಿಶ್ ಟೈಲ್ಸ್ ಹಾಕಿದ್ದಾರೆ. 2x2 2x2 ನೋಡಿ. ಇಲ್ಲಿ ಗ್ರೋಟಿಂಗ್ ಕೂಡ ಹಾಕಿರುವಂಥದ್ದು. ದೊಡ್ಡದಾಗಿಂತ ವಿಂಡೋ ಬಂದಿದೆ, ಕ್ರಾಸ್ ವೆಂಟಿಲೇಷನ್ 2 ವಿಂಡೋ ಇದೆ. ಫೆಲ್ಮೆಟ್ ಎಲ್ಲ ಮಾಡ್ಕೊಟ್ಟಿದ್ದೀರಲ್ವ? ಆಲ್ಮೋಸ್ಟ್ ಇದು 20x12 ಬರುತ್ತೆ ಸರ್. ಎಷ್ಟು ಬರುತ್ತೆ ಸರ್ ಇದು? 20x12 ಬರುತ್ತೆ ಸರ್. 20x12? 20 ಇದೆ, ಇನ್ 12 ಇದೆ. ತುಂಬ ದೊಡ್ಡದಾಗಿದೆ ಸರ್ ಇದು. ಹಾಗೇನು ಇಲ್ಲಿ ಸರ್ ಒಂದು ಪಾರ್ಟಿ ಏರಿಯಾ ಥರ ಓಪನ್ ಟೆರಸ್ ಬಿಡೋದಕ್ಕಿಂತ ಸೇಮ್ ಕೆಳಗಡೆ ಏನು ಹಂಚ್ ಯೂಸ್ ಮಾಡಿದ್ದೀವಲ್ಲ ಅದೇ ಹಂಚನ್ನ ಯೂಸ್ ಮಾಡಿಕೊಂಡು ಇಲ್ಲಿ ವ್ಯೂ ತುಂಬ ಚೆನ್ನಾಗಿದೆ ಸರ್.
ಒಂಥರ ಹಿಲ್ ಸ್ಟೇಷನ್ ವ್ಯೂ, ಹಿಲ್ ಸ್ಟೇಷನ್ ವ್ಯೂ ಇದೆ, ಅದಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಬಾಲ್ಕನಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದು ಪಾರ್ಕಿಂಗ್ ಟೈಲ್ಸ್ ಅಲ್ವಾ ಸರ್? ಇದು ಪಾರ್ಕಿಂಗ್ ಟೈಲ್ಸ್. ಈ ಸೆಕ್ಷನ್ ಏನು ಸರ್? ಇದು ಒಂದು ಬಾತ್ರೂಮು. ಗೆಸ್ಟ್ ಯಾರಾದ್ರೂ ಬಂತು ಅಂದ್ರೆ ಏನೋ ಫಂಕ್ಷನ್ ಆಯ್ತು ಅಂದ್ರೆ ಇಲ್ಲಿ ನಿಮಗೆ ಇದು ಬರುತ್ತೆ, ಏನಪ್ಪ ವಾಷಿಂಗ್ ಮಿಷಿನ್ ಬರುತ್ತೆ. ಇಲ್ಲೆಲ್ಲ ಜಸ್ಟ್ ಇಲ್ಲೊಂದು ವಾಶ್ರೂಮ್ ಇದೆಯಾ? ಬಾತ್ರೂಮ್ ದೊಡ್ಡದಾಗಿದೆ ಸರ್ ಇದು ಬಾತ್ರೂಮ್. ಎಲ್ಲ ಬಾತ್ರೂಮು ದೊಡ್ಡದಾಗೆ ಬಂದಿದೆ, ಯೂಸ್ ಆಗಿದೆ. 60 ಫುಟ್ ಇರೋದ್ರಿಂದ ಹಾಂ ಸರ್ ಜಾಗ ಸಖತ್ತಾಗಿ ಸಿಗುತ್ತೆ. ಇದು ಮುಂದೆ ಇರೋ ಜಾಗ ಎಲ್ಲ ಅವ್ರಿಗೆ ಸರ್, ರೋಡ್ವರೆಗೂ. ಓಕೆ, ಸೊ ಇಲ್ಲಿ ಓಪನ್ ಸ್ಪೇಸ್ ಅಲ್ವಾ ಸರ್ ಇದು? ಇದು ಅಷ್ಟೇ MS ಇದು ಮಾಡ್ಕೊಂಡು ಇಂಟರ್ಲಾಕಿಂಗ್ ಹಂಚನ್ನು ಮಾಡಿರುವಂಥದ್ದು. ಓಕೆ, ಸೂಪರ್. ಸೊ ಕಾಸ್ಟಿಂಗ್ ಅಂತ ಬಂದರೆ 1.5 crore ಅಲ್ವಾ ಸರ್ ಇದು? ಹೌದು ಸರ್, ಆಲ್ಮೋಸ್ಟ್ ನಿಯರ್ಲಿ 1.5. ನಿಮ್ಮದು ಇಂಟೀರಿಯರ್ ಬಂದುಬಿಟ್ಟು 20 lakhs. 20 lakhs ಇನ್ಕ್ಲೂಡಿಂಗ್ ಎವ್ರಿಥಿಂಗ್, ಟರ್ನ್ ಕಿ ಪ್ರಾಜೆಕ್ಟ್ ಸರ್. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಈಗ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಇಂಟೀರಿಯರ್ ಬಗ್ಗೆ ಅಂದರೆ ನಿಮ್ಮ ಬಗ್ಗೆ, ಬ್ರಿಕ್ ಆ್ಯಂಡ್ ಪ್ಲೈ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸರ್. ಬ್ರಿಕ್ ಆ್ಯಂಡ್ ಪ್ಲೈ ಬಂದುಬಿಟ್ಟು ನಾವು ಲೊಕೇಟ್ ಆಗಿರೋದು ಸರ್ ಶ್ರೀನಿವಾಸಪುರ ಗಾಣ್ಕಲ್ ವಿಲೇಜ್ ಅಂತ ಹೇಳ್ಬಿಟ್ಟು RR ನಗರಿಂದ ನಿಮ್ಗೆ ಆಲ್ಮೋಸ್ಟ್ ಒಂದು 1.5 kilometers ಆಗುತ್ತೆ. ಉತ್ತರಳ್ಳಿಗೆ ಹೋಗೋ ರೋಡಲ್ಲಿದೆ. ಮತ್ತು ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜಿಂದ ಅಥವಾ ಯೂಟ್ಯೂಬಿಂದ ನಮ್ಮ ನಂಬರ್ ಕೊಡ್ತೀವಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಸರ್. ಅಕ್ರಾಸ್ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಯಾವುದೇ ಕಾರ್ನರಿಂದ ಬಂದರೂ ನಾವು ಪ್ರಾಜೆಕ್ಟ್ಸ್ ರೆಡಿ ಮಾಡೋದು. ಆಲ್ಮೋಸ್ಟ್ ಎಲ್ಲ ಕಡೆಯಿಂದಲೂ ವರ್ಕ್ ಮಾಡ್ತಾ ಇದ್ದೀವಿ. ಹೌದು ಸರ್. ನಿಮ್ಮ ಪ್ರೈಸಿಂಗ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್? 850-900 rupees ಸ್ಟಾರ್ಟ್ ಆಗುತ್ತೆ ಸರ್. ನಿಮಗೆ ಲಾಫ್ಟ್ಸ್ ಎಲ್ಲ 850-900 rupees ಸ್ಟಾರ್ಟ್ ಆಗುತ್ತೆ. ಮತ್ತು ನೀವು ಬೇಸ್ಡ್ ಆನ್ ಸೆಲೆಕ್ಷನ್ ಲೈಕ್ ಆಕ್ರಿಲಿಕ್ ಆಗಿರ್ಬೋದು, ಇಲ್ಲ ವಿನಿಯರ್ ಸೆಲೆಕ್ಷನ್ ಆಯಿತು ಅಂದರೆ 1800-2000 rupees ವರೆಗೂ ಹೋಗುತ್ತೆ. ಓಕೆ, ಇನ್ನು ವಾರಂಟಿ ಅಂತ ಬಂದರೆ ಎಷ್ಟು ಕೊಡ್ತೀರಾ ವಾರಂಟಿ? ಸರ್ 15 years ವಾರಂಟಿ ಕೊಡ್ತೀವಿ ಕಂಪ್ಲೀಟಾಗಿ. 15 years ವಾರಂಟಿ ಇರುತ್ತೆ. ನಿಮಗೆ 5 years ಹಾರ್ಡ್ವೇರ್ಸ್ ಮೇಲೆ ವಾರಂಟಿ ಇರುತ್ತೆ. ಯಾವುದೇ ಥರದ ಕಂಪ್ಲೇಂಟ್ಸ್ ಬಂದರೂ ನೀವು ನಮ್ಗೊಂದು ಫೋನ್ ಮಾಡಿದ್ರೆ ಸಾಕು, ನಮ್ಮ ಸರ್ವಿಸ್ ಟೀಮ್ ಬಂದ್ಬಿಟ್ಟು ನಿಮಗೆ ಎಲ್ಲ ಮಾಡಿಕೊಡ್ತಾರೆ. ಇನ್ನು ಬ್ರ್ಯಾಂಡ್ಸ್ ಅಂತ ಬಂದಾಗ ಯಾವ್ಯಾವ ಬ್ರ್ಯಾಂಡ್ಸನ್ನು ಯೂಸ್ ಮಾಡ್ತೀರಾ ನೀವು? ಸರ್, ನಾವು ಪ್ಲೈವುಡಲ್ಲಿ ಬಂದ್ಬಿಟ್ಟು ಸೆಂಚುರಿ ಯೂಸ್ ಮಾಡ್ತೀವಿ. ಎಲ್ಲ ಕಸ್ಟಮರ್ಗೂ ಅಷ್ಟೇ ನಾವು ಸಜೆಸ್ಟ್ ಮಾಡೋದೇ ಸೆಂಚುರಿ. ಓಕೆ. ಕಿಚನ್ಸ್ಗೆಲ್ಲ BWP ಯೂಸ್ ಮಾಡ್ತೀವಿ. ಮಿಕ್ಕಿರೋ ವಾಟರ್ ಯೂಸೇಜ್ ಏರಿಯಾ ಇಲ್ಲದೇ ಇರೋ ಕಡೆ ನಾವು ನಾರ್ಮಲ್ MR ಯೂಸ್ ಮಾಡ್ತೀವಿ. ಇನ್ನು ಬೇಕಾದ್ರೆ ಕಸ್ಟಮರ್ಗೆ ಏನಾದರೂ ಇನ್ನೂ ನೆಕ್ಸ್ಟ್ ಲೆವೆಲ್ ಪ್ಲೈವುಡ್ಸ್ ಏನಾದರೂ ಅವ್ರ ಸಜೆಷನ್ ಮೇಲ್ಗಡೆ ಏನಾದರೂ ಬೇಕು ಅಂದರೆ ಅದನ್ನು ನಾವು ರೆಡಿ ಇದೀವಿ ಸರ್. ಮತ್ತು ಲ್ಯಾಮಿನೇಟ್ಸ್ ಎಲ್ಲ ಸರ್ ನಿಮಗೆ ಸುಮಾರು ಪ್ಲೆಂಟಿ ಆಫ್ ಬ್ರ್ಯಾಂಡ್ಸ್ ಇದೆ. ಏರೋಲ್ಯಾಮ್ ಇದೆ, ಸ್ಟೈಲ್ಯಾಮ್ ಇದೆ, ನೆಪ್ಚೂನ್ ಇದೆ, ಮರಿನೋ ಇದೆ, ಗ್ರೀನ್ ಲ್ಯಾಮ್ ಇದೆ, ರಾಯಲ್ ಟಚ್ ಇದೆ. ಇದೆಲ್ಲನೂ ಯೂಸ್ ಮಾಡ್ತೀವಿ ಸರ್. ಹಾರ್ಡ್ವೇರ್ಸ್ ಬೇಸಿಕಲಿ ಎರಡೇ ಬ್ರ್ಯಾಂಡ್ ಸರ್ ಯೂಸ್ ಮಾಡೋದು, ಹೆಪ್ಕೋ ಮತ್ತು ಹೆಟ್ಟಿಚ್ಚು. ನೆಕ್ಸ್ಟ್ ಬ್ಲಮ್ಮು ಮತ್ತು ಆಫ್ಲೆ ಎಲ್ಲನೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ ಓಕೆ ಓಕೆ. ಅಡ್ರೆಸ್ ಹೇಳಿ, ಎಲ್ಲಿ ಬರುತ್ತೆ ಆಫೀಸು? ಸರ್, ಗಾಣ್ಕಲ್ ವಿಲೇಜು, ಶ್ರೀನಿವಾಸಪುರ. ಓಕೆ. ಟೈಮಿಂಗ್ ಸರ್, ಯಾವ ಟೈಮಿಂದ ಯಾವ ಟೈಮ್? ಸರ್ 10 to 7 ಎವ್ರಿ ಡೇ ಓಪನ್ ಇರುತ್ತೆ. ನೀವು ನಮ್ಗೆ ಕಾಲ್ ಮಾಡಬೇಕಂದ್ರೆ ಟೈಮಿಂಗ್ಸ್ ಏನು ಬೇಡ, ಯಾವಾಗ ಬೇಕಾದ್ರೆ ಕಾಲ್ ಮಾಡ್ಬೋದು. ಯಾರಿಗಾದ್ರೂ ಬರೋಕ್ಕಾಗಲ್ಲ, ಡೋರ್ ಸ್ಟೆಪ್ ಸರ್ವಿಸ್ ಕೊಡಿ ಅಂದರೆ ಕೊಡ್ತೀರಾ? ಕೊಡ್ತೀವಿ ಸರ್. ನಮ್ಮದು ಮೇಜರ್ ಅದೇ ಸರ್. ನೀವು ಆಫೀಸಿಗೆ ಬರೋಕ್ಕಾಗಿಲ್ಲ ಅಂದ್ರೆ ನಾವೇ ಸೈಟ್ ವಿಸಿಟ್ ಮಾಡ್ತೀವಿ. ಫ್ರೀ ಸೈಟ್ ವಿಸಿಟ್ ಇರುತ್ತೆ ಸರ್. ಆಲ್ ಓವರ್ ಕರ್ನಾಟಕ ಸರ್ವಿಸ್ ಕೊಡ್ತೀರಾ? ಆಲ್ ಓವರ್. ಎಲ್ಲೆಲ್ಲಿ ಮಾಡ್ತಾ ಇದ್ದೀರಿ ಸದ್ಯಕ್ಕೆ? ಸರ್, ಸದ್ಯಕ್ಕೆ ನಾವು ಬಾಗಲಕೋಟೆಯಲ್ಲಿ ಮಾಡ್ತಾ ಇದ್ದೀವಿ, ಹಾಸನದಲ್ಲಿ ಮಾಡ್ತಾ ಇದ್ದೀವಿ, ಸಕಲೇಶ್ಪುರದಲ್ಲಿದೆ, ತುಮಕೂರಲ್ಲಿದೆ, ಮತ್ತು ದಾವಣಗೆರೆಯಲ್ಲಿ ಮಾಡ್ತಾ ಇದ್ದೀವಿ, ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದೀವಿ ಸರ್. ಆಲ್ಮೋಸ್ಟ್ ಅಕ್ರಾಸ್ ಕರ್ನಾಟಕ ಒಂದು 12 to 13 ಪ್ಲೇಸಸ್ಸಲ್ಲಿ ವರ್ಕ್ ನಡೀತಾ ಇದೆ. ಬೆಂಗಳೂರಲ್ಲಿ ತುಂಬ ಜಾಸ್ತಿ. ಬೆಂಗಳೂರಲ್ಲಂತೂ ಫುಲ್ ಫ್ಲೆಜ್ಜಲ್ಲಿ ಮಾಡ್ತಾ ಇದೆ. ಸೂಪರ್ ಸರ್. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು.